ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಜಯ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯ. ಜೋರಿಗೆ ಚಪ್ಪಾಳೆ ತಟ್ರಿ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ ಜಯ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ ಜಯ. ನೋಡ್ರಿ ಎಷ್ಟು ಚಂದ ಅನಿಸ್ತದ ಏನ್ರಿ. ನೀನು ಒಲಿದರೆ ಬರಡು ಹಯನಾಗುವುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪುವಯ್ಯ ಕೂಡಲ ಸಂಗಮದೇವ. ಈ ಇಂಡಿ ತಾಲೂಕಿನ ಖೇಡ್ಗಿ ಗ್ರಾಮದ ಈ ವಿರಕ್ತ ಮಠದ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಿಪೂರ್ತಿ ಕಾರ್ಯಕ್ರಮದ ನಿಮಿತ್ತವಾಗಿ ನಡೆದಿರುವಂತಹ ಬಸವ ಪುರಾಣದ ರೂವಾರಿಗಳಾಗಿರುವಂತಹ ಶ್ರೀಮಠದ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಕನ್ನಡ ನಾಡಿನುದ್ದಕ್ಕೂ ಮಹಾರಾಷ್ಟ್ರದ ಬಹುಭಾಗದಲ್ಲೂ ಬಸವ ಪುರಾಣವನ್ನು ಹೇಳುತ್ತಾ ಧರ್ಮ ಮತ್ತು ಜನರನ್ನು ಜಾಗೃತ ಮಾಡ್ತಕ್ಕಂತಹ ಪರಮ ಪೂಜ್ಯರು, ಆತ್ಮೀಯರು, ಸ್ನೇಹಿತರು ಆದ ಉಪ್ಪಿನಬೆಟಗೇರಿಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಇದೇ ರೀತಿಯಲ್ಲಿ ಇನ್ನೋರ್ವ ಪ್ರಸಿದ್ಧ ಪುರಾಣಿಕರು ಅವರು ಎಲ್ಲ ಪುರಾಣಗಳನ್ನು ಹೇಳ್ತಾರೆ. ಗಡಿಗೌಡಗಾಂವದ ಶ್ರೀಗಳು ಅವರು ಕೂಡ ನಮ್ಮ ಸ್ನೇಹಿತರು. ಅಂತಹ ಗಡಿಗೌಡಗಾಂವದ ಶ್ರೀಗಳವರಲ್ಲಿ ಶರಣೆಂದು, ಅಗರಕೇಡದ ಇಂಚಿಗೇರಿಯ ಶಿವಪುರದ ಪೂಜ್ಯರಲ್ಲಿ ಶರಣೆಂದು, ಕಲಾವಿದರೆ, ಈ ಊರ ಎಲ್ಲ ಹಿರಿಯರೇ, ಈ ಮಹಾ ಕಾರ್ಯದ ಸೇವೆಯನ್ನು ಮಾಡಲಿಕ್ಕೆ ನಿಂತಿರುವಂತಹ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಮಹಾದಾನಿಗಳೇ, ಶ್ರೋತೃಗಳೇ, ಸೇವಾಧಾರಿಗಳೇ, ವರದಿಗಾರರೇ, ಮಧ್ಯದಲ್ಲಿ ಬಂದು ಒಂದಿಷ್ಟು ಬಸವ ಪುರಾಣಕ್ಕೆ ತೊಂದರೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ವಿಷಾದಿಸ್ತೇವೆ. ಹಾಡು ಟೈಮ್ನ್ಯಾಗ ಹೋಗಿ ಸೇರಿಕೊಳ್ಳೋಣ ಅಂತ ನಾವು ಅಂದ್ವಿ. ನಡಿತೈತಿ ಬರ್ರಿ, ಹಂಗೇನು ಅವ್ರು ಸಿಟ್ಟಿಗೆ ಹೇಳೋದಿಲ್ಲ ಅಂತೇಳಿ ಅಂದಿದ್ದಕ್ಕೆ ಅವ್ರು ಹೇಳೋ ಮುಂದೆ ಒಳಗೆ ಬಂದ್ವಿ. ಮೂರು ಥರದ ಮಠಗಳು ಕರೆದಾಗ ಹೋಗುವಂತಹ ಮಠಗಳು. ಕೆಲವು ಮಠಗಳದಾವ, ಅವರು ಕರೆದ್ರೆ ಮಾತ್ರ ಅವ್ರ ಮಠಕ್ಕೆ ಹೋಗಬೇಕು, ಕರೀಲಾರ್ದ ಹೋಗಬಾರ್ದು. ಅಲ್ಲಿ ಕರೆದಾಗ ಮಾತ್ರ ಹೋಗಬೇಕು. ಇನ್ನು ಕೆಲವು ಮಠಗಳದಾವ, ಅವರು ಕರೆದ್ರೂ ಹೋಗಬಾರ್ದು, ಕರೆದಿಲ್ಲಂದ್ರೂ ಹೋಗಬಾರ್ದು. ಎರಡನೇ ವರ್ಗದ ಮಠ. ಕರೆಯೋದು ಬೇಕಾಗಿಲ್ಲ, ಬಿಡೋದು ಬೇಕಾಗಿಲ್ಲ, ನಮ್ಮ ಹಕ್ಕಿನಿಂದ ನಾವು ಹೋಗುವಂಥ ಮಠಗಳು ಅದಾವ. ಅಂತಹ ಮಠಗಳ ಪೈಕಿ ನಾನು 1ನೇ ನಂಬರ್ ಮಠ ಯಾವುದು ಅಂತೀನಿ ಅಂದರೆ ಈ ಖೇಡ್ಗಿ ವಿರಕ್ತ ಮಠಕ್ಕಂತ. ಅವರು ಮೊನ್ನೆ ನಮ್ಮನ್ನು ಕರೆದಿಲ್ಲ, ನಾವೇ ಬಂದಿದ್ವಿ. ಏನಾರು ಕೆಲಸ ಐತೇನ್ರಿ ಮಾಡೋದು ಅಂತ ಕೇಳಿದ್ದೀವಿ ನಾವು. ಏನೂ ಇಲ್ಲರಿ, ಸುಮ್ಮನೆ ಪ್ರಸಾದ ಮಾಡಿ ಹೋಗ್ರಿ ಅಂದ್ರು ಅವ್ರು. ಒಂದು ದಿವಸದ ಸಭೆಗಾದರೂ ಕುಂತು ಹೋಗೋಣ ಅಂತೇಳಿ ಸಂಚಾರಿ ಬಸವ ಪುರಾಣದಲ್ಲಿ ಬಂದು ಹೋದ್ವಿ. ವಿಚಾರ ಮಾಡಬೇಕು, ನೀವೆಲ್ಲ ಭಾಳ ವಿಚಾರ ಮಾಡಬೇಕು.
ನಮ್ಮಂಥವರೆಲ್ಲರೂ ಕರೀಲಾರ್ದಂಗೆ ಬರೋ ಮಠ ಅಂತ ಇದಕ್ಕೆ ಅಂತೀವಿ ಅಂತಂದ್ರೆ ನೀವೆಂದೂ ಸ್ವಾಮಿಗಳು ಕರೆದಾಗ ಹೋಗಬೇಕು ಅಂತ ಅನ್ಕೋಬೇಡ್ರಿ. ಹಾಗೇನಾದರೂ ಸ್ವಾಮಿಗಳು ಕರೆದ್ರೆ ನಾ ಮಠಕ್ಕೆ ಹೋಗ್ತೀನಿ ಅನ್ನೋರು ಅದೀರಿ ಅಂತಂದರೆ ಬಹುಶಃ ಭೂಮಿ ಮೇಲಿನ 2 ಕಾಲಿನ ಪ್ರಾಣಿ ಹಾಕಿರೆ ಹೊರತಾಗಿ ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಒಂದು ಸತ್ಯವನ್ನು ಮೊದಲಿಗೆ ಹೇಳಬೇಕನ್ಸುತ್ತೆ. ಯಾವುದು ಅಂದರೆ ನಾವು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ, ಮಾತುಗಳನ್ನಾಡು ಪೂರ್ವದಲ್ಲಿ ಏನದು, ನಾನು ಈ ಜೀವ ಇರೋ ತನಕನೂ ಕೂಡ ಕೆಲವು ಮಂದಿ ಋಣವನ್ನು ತೀರಿಸ್ಲಿಕ್ಕೆ ಆಗೋದಿಲ್ಲ, ಅದರ ಪೈಕಿ ಇವರ ಋಣನೂ ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಿಮ್ಮ ಗಮನದಾಗ ಇರಲಿ. ನಾವು ಅವರ ಋಣದಲ್ಲಿದ್ದೀವಿ, ನಾವು ಅವರ ಋಣದಲ್ಲಿದ್ದೀವಿ. ಘಟದಿಂದ ಮಠ ಬೆಳಗಬಾರದು, ಮಠದಿಂದ ಘಟ ಬೆಳಗಬಾರದು, ಘಟದಿಂದ ಮಠ ಬೆಳಗಬೇಕು ಅಂತೇಳಿ ಹಾನಗಲ್ ಕುಮಾರಸ್ವಾಮಿಗಳು ಮಠಕ್ಕೂ ಮಠಾಧಿಪತಿಗೂ ಒಂದು ವ್ಯಾಖ್ಯಾನವನ್ನು 2 ಸಾಲಿನಲ್ಲಿ ಸಂವಿಧಾನದೊಳಗೆ ಛೇದಗಳಂತ ಏನಿರ್ತಾವಲ್ಲ ಹಂಗೆ ಮಾಡಿಟ್ಟು ಹೋದರು. ಏನಂತಾರ ಹಾನಗಲ್ ಕುಮಾರಸ್ವಾಮಿಗಳು ಅಂದ್ರೆ, ಮಠದಿಂದ ಘಟ ಬೆಳಗಬಾರದು ಅಂತ. ಘಟ ಅಂದರೆ ಶರೀರ. ಆ ಮಠದ ಸ್ವಾಮಿ ಆಗಿರೋದ್ರಿಂದ ಬಹಳ ಪ್ರಚಾರಕ್ಕೆ ಬರ್ತಾರೆ ಸ್ವಾಮಿಗಳು, ಇಂಥ ಮಠದ ಸ್ವಾಮಿಗಳು ಅಂತೇಳಿ. ಅದೇನು ದೊಡ್ಡ ಮಹಾ ಅಲ್ಲ ಅಂತ. ಬಹಳ ದೊಡ್ಡ ಜಾಗಕ್ಕೆ ಕೂತ್ಕೊಂಡು ಇವರು ಆ ಮಠದ ಸ್ವಾಮಿಗಳು ಅನಿಸಿಕೊಳ್ಳೋದೇನು ಬಹಳ ದೊಡ್ಡ ಮಹಾ ಅಲ್ಲ. ಏನೂ ಇಲ್ಲದ ಜಾಗದಲ್ಲಿ ಬಂದು ಕೂತ್ಕೊಂಡು ಇಡೀ ರಾಜ್ಯ ಹೊಳ್ಳಿ ನೋಡುವಂಗೆ ಯಾವುದಾದ್ರೂ ಸ್ವಾಮಿಗಳು ಮಠ ಮಾಡ್ತಾರಲ್ಲ, ಅದು ನಿಜವಾದ ಸ್ವಾಮಿಯ ಸಾಧನೆ ಅಂತೇಳಿ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಾರೆ. ಇವತ್ತಿಡೀ ಕರ್ನಾಟಕದ ಜನಾಂಗಕ್ಕೆ ಖೇಡ್ಗಿ ಮಠ ಊರು ಪರಿಚಯ ಆಗಕತ್ತೈತಿ. ಅಂದಮೇಲೆ ಇಲ್ಲಿ ಏನಪ್ಪ ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳಿಗೆ ಅತೀ ಮನುಷ್ಯಗೆ ಆನಂದ ಆಗುವಂಗೆ ಬಾಳೆ ಮಾಡಿದ ಸ್ವಾಮಿಗಳು ಯಾರಂದ್ರೆ ನಿಮ್ಮ ಅಜ್ಜವರು ಅನ್ನುವಂಥದ್ದು ನಿಮ್ಗೆ ಗಮನದಾಗಿರಲಿ. ಅವ್ರಿಗೆ ಭಾಳ ಆನಂದ ಆಗೈತಿ, ಘಟದಿಂದ ಮಠ ಬೆಳಗಾಕತ್ತೈತಾಳಂತೇಳಿ. ಇಲ್ಲಿ 30 ವರ್ಷದ ಹಿಂದೆ ನಾವು ಬಂದೀವಿ, ಆವಾಗ ಏನಿತ್ತಿಲ್ಲ ಅನ್ನೋದು ನಾವು ಬಲ್ವಿ. ಮೊದಲಿಗೆ ನಮ್ಮನ್ನು ಇಲ್ಲಿ ಕರ್ಕೊಂಬಂದವರು ಅಕ್ಕಲಕೋಟೆ ಒಳಗೆ ಖೇಡ್ಗಿ ಮಣಿತನದವರು ಯಜಮಾನರಿದ್ದರು, ಚನ್ನಬಸಪ್ಪ ಖೇಡ್ಗಿ ಅಂಥೇಳಿ. ಅವರು ಕರ್ಕೊಂಬಂದಿದ್ದರು ನಮ್ಮನ್ನು. ನಮ್ಮ ಊರಿಗೆ ಒಂದು ಮಠ ಐತಿ, ಹೋಗಿ ಬರೋಣ ಬರ್ರಿ ಅಂತ. ಆವಾಗೂ ಈ ಮಠ ನೋಡಿವಿ ನಾವು 30 ವರ್ಷಗಳ ಹಿಂದೆ. ಈಗೂ ಈ ಮಠ ನೋಡಾಕತ್ತೀವಿ. ಅವತ್ತು ಬಣ ಅಂತಿತ್ತು, ಇವತ್ತು ಜಗ ಅನ್ನಕತ್ತೈತಲ್ಲ, ಅದಕ್ಕೆ ಅವರು ಶ್ರಮ, ಅವರು ಪೂಜಾದ ಫಲ ಕಾರಣ. ಕರ್ನಾಟಕದಲ್ಲಿ 2 ಥರದ ಸ್ವಾಮಿಗಳು ಸಿಗ್ತಾರೆ. ಮಠದ ಋಣದಲ್ಲಿರ್ತಕ್ಕಂತಹ ಸ್ವಾಮಿಗಳು, ಮಠವನ್ನು ತಮ್ಮ ಋಣದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸ್ವಾಮಿಗಳು. 2 ಥರದ ಸ್ವಾಮಿಗಳು. ಆ ಮಠಕ್ಕೆ ಏನೂ ಮಾಡಲಾರ್ದಂಗೆ, ಒಂದು ಯಾವುದೇ ಅಭಿವೃದ್ಧಿ ಮಾಡಲಾರ್ದಂಗೆ, ಒಂದು ಕಟ್ಟಡ ಕಟ್ಟಂಗಿಲ್ಲ, ಒಂದು ದಾಸೋಹ ಮಾಡಂಗಿಲ್ಲ, ಜನಜಾಗೃತಿಯ ಕಾರ್ಯಗಳನ್ನು ಮಾಡಂಗಿಲ್ಲ, ಲಿಂಗಧಾರಣೆಯಂತಹ ಕಾರ್ಯಗಳನ್ನು ಮಾಡಂಗಿಲ್ಲ, ಲಿಂಗ ಪೂಜೆಯನ್ನು ಮಾಡಂಗಿಲ್ಲ, ಏನೂ ಕೆಲಸ ಮಾಡಲಾರ್ದಂಗೆ ಸುಮ್ಮನೆ ಮಠದ ಆದಾಯವನ್ನು ತೆಗೆದುಕೊಂಡು ಸುಮ್ಮನೆ ಊಟ ಮಾಡ್ಕೊತ ಹಿಂಗೆ ಆ ಕಡೆ ಈ ಕಡೆ ಹೋಗ್ಕೊಂತ ಬರ್ಕೊತ ಇರ್ತಾರಲ್ಲ, ಅವರೆಲ್ಲ ಮಠದ ಋಣದಾಗಿರ್ತಕ್ಕಂತಹ ಸ್ವಾಮಿಗಳು. ಇನ್ನು ಕೆಲವು ಜನ ಸ್ವಾಮಿಗಳು ಸಿಗ್ತಾರ, ಮಠವನ್ನು ತಮ್ಮ ಋಣದಾಗಿ ಇಟ್ಕೊಂಡು ಹೋಗ್ತಕ್ಕಂಥ ಸ್ವಾಮಿಗಳು. ಏನೂ ಇಲ್ಲದ ಜಾಗಕ್ಕೆ ಬಂದು
ಅದಕ್ಕೆ ಏನೆಲ್ಲ ತಂದು ಹಾಕ್ತಕ್ಕಂತಹ ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಸ್ವಾಮಿಗಳದಾರಲ್ಲ, ಅವರ ಋಣದಲ್ಲಿ ಮಠ ಇರ್ತೈತಿ. ಅಂತಹ ಕೆಲವು ಸ್ವಾಮಿಗಳಲ್ಲಿ ನಿಮ್ಮ ಅಜ್ಜವರೊಬ್ಬರು ಅನ್ನುವಂಥದ್ದು ನಿಮ್ಮ ಗಮನದಾಗಿತ್ತು. ಈ ಖೇಡ್ಗಿ ಮಠ ಪ್ರತಿಯೊಬ್ಬರು ಬರೆದಿಟ್ಕೋರಿ. ನಿಮ್ಮ ಮಠದ ಋಣದಾಗ ಅವರಿಲ್ಲ, ಅವರ ಋಣದಾಗ ನಿಮ್ಮ ಮಠ ಬಿತ್ತೆ ಹೊರತಾಗಿ ನಿಮ್ಮ ಋಣದಲ್ಲಿ ಅವರಿಲ್ಲ. ಯಾಕೆ? ಇದಕ್ಕೆ ಏನು ಶಕ್ತಿ ತುಂಬಬೇಕಾಗೈತಿ ಅದನ್ನೆಲ್ಲ ಮಾಡಿಬಿಟ್ರು. ಹಳ್ಳಿ ಜನರಿಗೆ ಇದು ತಿಳಿಯಂಗಿಲ್ಲ. ಇವರೇನಾದರೂ ಒಂದು ದೊಡ್ಡ ಊರಾಗಿ ಇದ್ದರು ಅಂದರೆ, ತಾಲೂಕು ಮಟ್ಟದಕ್ಕಿಂತ ದೊಡ್ಡ ಊರಾಗಿ ಏನಾದರೂ ಇದ್ದರು ಅಂದರೆ, ಬಹುಶಃ ಹಿಂದೇನು ನಾವು ಮುರುಗೋಡ ಅಜ್ಜವರು, ಹಾಲ್ಕೆರೆ ಅನ್ನದಾನ ಸ್ವಾಮಿಗಳು, ತಪಸ್ವಿಗಳ ಹೆಸರನ್ನು ಹೇಳ್ತೀವಲ್ಲ, ಆ ಸಾಲಿಗೆ ಇವರು ಸೇರಿಕೊಂತಿದ್ರು ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ. 3 ಹೊತ್ತು ಪೂಜೆಯನ್ನು ಮಾಡ್ತಕ್ಕಂತಹ ಸ್ವಾಮಿಗಳು, ಆಚಾರ ಪ್ರಧಾನವಾದ ಸ್ವಾಮಿಗಳು, ಲಿಂಗ ಪೂಜಾ ಪ್ರಧಾನವಾದ ಸ್ವಾಮಿಗಳು, ವಿಚಾರ ಪ್ರಧಾನವಾದ ಸ್ವಾಮಿಗಳು, ದಾಸೋಹ ಪ್ರಧಾನವಾದ ಸ್ವಾಮಿಗಳು, ಶಿಷ್ಟಾಚಾರ ಪ್ರಧಾನವಾದ ಸ್ವಾಮಿಗಳು, ಪರಂಪರೆಯ ಉಳಿವಿಗಾಗಿ ಬಡದಾಡ್ತಕ್ಕಂತಹ ಸ್ವಾಮಿಗಳು, ಹಿಂಗೆ ಒಳ್ಳೆವು ಅಂತ ಏನು ಕಾಣ್ತಾವಲ್ಲ, ಆ ಎಲ್ಲ ಒಳ್ಳೆಯತನಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಕಣ್ಣೆದುರಿಗಿರೋದಂತಂದ್ರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು. ಇವರನ್ನು ನಾವು ಯಾವಾಗಿನಿಂದ ನೋಡಾಕತ್ತೀವಿ ಅಂತಂದ್ರೆ 86ನೇ ಇಸ್ವಿಯಿಂದ ನೋಡಾಕತ್ತೀವಿ. 39 ವರ್ಷ ಆಯಿತು. ನಾವು ಅವಾಗ ಮೂರನೆತ್ತ ಹುಡುಗರು. ಇವರು ಗಡಿಗೌಡಗಾಂವ್ ಸ್ವಾಮಿಗಳು 10ನೇತ್ತ ಪಾಸ್ ಆಗಿ ಬಂದಿದ್ದರು. ನಾನು 3ನೇತ್ತಕ್ಕೆ ಹೋಗಿದ್ದೆ. ಉಪ್ಪಿನ ಬೆಟಗೇರಿ ಅಜ್ಜವ್ರು ಇನ್ನೂ ಬಂದಿದ್ದಿಲ್ಲ. ಅವಾಗ ನಮಗೆ ಸೆಕ್ರೆಟರಿ ಆಗಿದ್ದರು ನಿಮ್ಮ ಅಜ್ಜವರು. ನಮ್ಮನ್ನೆಲ್ಲ ತಿದ್ದಿ ಬುದ್ಧಿವಾದ ಹೇಳಿ ಪಾಠ ಹೇಳಿ ನಮ್ಮ ಮೇಲಿನ ಜವಾಬ್ದಾರಿ ಇವರಿಗಿತ್ತು ಶಿವಯೋಗ ಮಂದಿರದೊಳಗೆ. ಅಲ್ಲಿಂದ ಇಲ್ಲಿಯವರೆಗೆ ನಾನು ನೋಡಲಾಗಿ 24 ಕ್ಯಾರೆಟ್ಟಿನಕ್ಕಿಂತ ಹೆಚ್ಚು ಕ್ಯಾರೆಟ್ ಬಂಗಾರ ಒಂದು ಯಾವುದಾದ್ರೂ ಇದ್ದರೆ ಅದು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು. ಬಹಳ ಅಭಿಮಾನದಿಂದ ಅವ್ರ ಕಾರ್ಯಕ್ರಮಕ್ಕೆ ನಾವು ಬಂದೀವಿ. ಪ್ರೇಮದಿಂದ ಬಂದೀವಿ, ಅಭಿಮಾನದಿಂದ ಬಂದೀವಿ, ಹಕ್ಕಿನಿಂದ ಬಂದೀವಿ. ನಿನ್ನೆ ಬರಬೇಕಾಗಿತ್ತು. ವಿಜಯಪುರದಲ್ಲಿ ಒಂದು ಮೀಟಿಂಗ್ನಲ್ಲಿ ಕುಂತಿರೋದ್ರಿಂದ ಅದು ಮೀಟಿಂಗ್ ಬೇಗನೆ ಮುಗಿಲಿಲ್ಲ, ಬರೋಕ್ಕಾಗಲಿಲ್ಲ. ಇವರೇನು ಉಪ್ಪಿನ ಬೆಟಗೇರಿ ಅಜ್ಜವ್ರು ಅದಾರಲ್ಲ, ಬಸವ ಪುರಾಣ ವಿಜಯಪುರ ಜಿಲ್ಲೆಯಲ್ಲಿ ಬಸವ ಪುರಾಣವನ್ನು ಬಹಳ ಎತ್ತರದ ಮಟ್ಟಕ್ಕೆ ಒಯ್ದು ಬೆಳೆಸಿದವರು ಯಾರು ಅಂತಂದ್ರೆ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು. ಅವ್ರನ್ನ ನಾವು ನೆನೆಸಲೇಬೇಕು. ಬಸವ ಪುರಾಣ ಅಂದ್ರೆ ಬಂತನಾಳದ ಸಂಗನ ಬಸವ ಸ್ವಾಮಿಗಳು. ಆ ಕಾಲದಾಗ ಇನ್ನೊಬ್ಬರು ಸ್ವಾಮಿಗಳು ಇದ್ದರು, ಪ್ರಭುಲಿಂಗ ಲೀಲಾ ಹೇಳ್ತಿದ್ರು. ಅವರು ಪ್ರಭುಲಿಂಗ ಲೀಲಾ ಹೇಳ್ತಾರಪ್ಪ ಅಂದ್ರೆ ಮುಧೋಳದ ಮೃತ್ಯುಂಜಯ ಸ್ವಾಮಿಗಳು. ಅವರು ಪ್ರಭುಲಿಂಗ ಲೀಲಾ ಹಿಡ್ಕೊಂಡು ರಾಜ್ಯವನ್ನು ಸಂಘಟನೆ ಮಾಡಿದರು. ಇವರು ಬಸವ ಪುರಾಣವನ್ನು ಹಿಡ್ಕೊಂಡು ರಾಜ್ಯವನ್ನು ಸಂಘಟನೆ ಮಾಡಿದರು. ಒಂದು ಬಸವ ಪುರಾಣ, ಎರಡನೇದ್ದು ಪ್ರಭುಲಿಂಗ ಲೀಲೆ. ಇವು ಎರಡೂ ರಾಜ್ಯದೊಳಗೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದವು. ಒಂದು ಕಾಲಕ್ಕೆ ಬಹಳ ದೊಡ್ಡ ಕ್ರಾಂತಿ. ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತೇನಾಗುತ್ತಲ್ಲ, ಅದು ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರಿಂದ ಸ್ಥಾಪನೆ ಆಗುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಶಿವಯೋಗ ಮಂದಿರ ಇವು ಎರಡೂ ಬಹಳ ದೊಡ್ಡ ಸಂಸ್ಥೆಗಳು. ವೀರಶೈವ ಲಿಂಗಾಯತರನ್ನು ಜಾಗೃತ ಮಾಡತಕ್ಕಂತಹ ಸಂಸ್ಥೆಗಳು. ಒಂದು ಸಮಾಜವನ್ನು ಎತ್ತರಕ್ಕೆ ಒಯ್ಯಬೇಕನ್ನುವಂತಹ ಸಂಸ್ಥೆ ಮಹಾಸಭೆ. ಇನ್ನೊಂದು ಆಚಾರ ವಿಚಾರಗಳನ್ನು ಶಾಶ್ವತವಾಗಿ ಜಾಗೃತವಾಗಿ ಇಡಬೇಕನ್ನುವಂಥದ್ದು ಶಿವಯೋಗ ಮಂದಿರ. ಈ ಎರಡೂ ಸಂಸ್ಥೆಗಳು ಯಾವುದರ ಪರಿಣಾಮವಾಗಿ ಹುಟ್ಟಿದವು ಅಂತಂದರೆ
ಬಸವ ಪುರಾಣದ ಪರಿಣಾಮವಾಗಿ ಹುಟ್ಟಿದವು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಸೌದತ್ತಿ ಒಳಗೆ ಬಸವ ಪುರಾಣ ನಡೆದಿತ್ತು. ಆ ಸೌದತ್ತಿ ಒಳಗೆ ಬಸವ ಪುರಾಣ ನಡೆದಂತಹ ಸಂದರ್ಭದೊಳಗೆ ಭಾಳ ದೊಡ್ಡ ದೊಡ್ಡವರು, ಅತನಿ ಶಿವಯೋಗಿಗಳು, ಬಿದರಿ ಕುಮಾರಸ್ವಾಮಿಗಳು, ಬೀಳೂರು ಗುರುಬಸವ ಸ್ವಾಮಿಗಳು, ಹಾನಗಲ್ ಕುಮಾರಸ್ವಾಮಿಗಳು, ಇಂತಹ ಬಹಳ ದೊಡ್ಡ ದೊಡ್ಡ ತಪಸ್ವಿಗಳು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು. ಕರ್ನಾಟಕದ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಬಸವ ಪುರಾಣ ಅಂತಂದ್ರೆ ಸೌದತ್ತಿ ಬಸವ ಪುರಾಣ. ಯಾಕೆ? ಸಮಾಜ ಸಂಘಟನೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ಪುರಾಣ. ವಿಚಾರ ಮಾಡ್ರಿ, ಸೌದತ್ತಿ ಒಳಗೆ ಬಸವ ಪುರಾಣ ನಡೆದ್ರೆ ಹಾಸನ ಜಿಲ್ಲೆಯಿಂದ ದೊಡ್ಡ ದೊಡ್ಡ ಲೀಡರ್ ಪುರಾಣ ಕೇಳಕ್ಕೆ ಬರ್ತಾರೆ. ಅವತ್ತಿನ ಕಾಲಕ್ಕೆ ಹಾಸನ ಜಿಲ್ಲೆಯಿಂದ ಬರ್ತಾರೆ, ಮೈಸೂರು ಜಿಲ್ಲೆಯಿಂದ ಬರ್ತಾರೆ ಬಸವ ಪುರಾಣ ಕೇಳಕ್ಕೆ. ವಿಚಾರ ಮಾಡ್ರಿ, ಇಲ್ಲಿ ಮಗ್ಗಲ ಹಳ್ಳಿ ಜನ ಬಸವ ಪುರಾಣ ಕೇಳಕ್ಕೆ ಬಂದಿಲ್ಲ ಅಂದ್ರೆ ಎಷ್ಟು ಬುದ್ಧಿಗೇಡಿಗಳಾಗಿರ್ಬೇಕು. ಅಥವಾ ಇದ್ದೂರಾಗ ಇದ್ದೂ ಯಾರ ಬಸವ ಪುರಾಣ ಕೇಳಕ್ಕೆ ಬಂದಿಲ್ಲ ಅಂದ್ರೆ ಎಷ್ಟು ಬುದ್ಧಿಗೇಡಿಗಳಾಗಿರ್ಬೇಕು. ಸೌದತ್ತಿಯಲ್ಲಿ, ಮೈಸೂರು, ಹಾಸನೆಯಲ್ಲಿ ಬಹಳ ವಿಚಾರ ಮಾಡುವಂಥದ್ದು. ಈ ನೀರೊಳಗೆ ಕಮಲದ ಹೂವು ಅರಳಿರ್ತೈತಲ್ಲ, ನೀರಿನೊಳಗೆ ಕಮಲದ ಹೂವು ಅರಳಿರ್ತೈತಲ್ಲ, ಆ ಹೂವಿನೊಳಗೆ ಏನು ಬಂದು ಕುಂದಿರ್ತಾವು? ಯಾವ ಹುಳ ಬರ್ತಾವು? ಒಬ್ರು ಯಾರು ಹೇಳ್ರಿ. ಮಕರಂದ ತಿನ್ನಕ್ಕೆ ಬರ್ತಾವಲ್ಲ, ಅದರೊಳಗೆ ಪೌಡರ್ ಇರ್ತೈತಲ್ಲ ಒಂದು, ಅದನ್ನು ಪೌಡರ್ ತಿನ್ನಕ್ಕೆ ಬರ್ತಾವಲ್ಲ, ಏನವು? ಜೇನು ಹುಳುಗಳು ಅಲ್ಲ. ಹೂವಿನೊಳಗಿನ ಮಕರಂದವನ್ನು ತಿನ್ನಲಿಕ್ಕೆ ಜೇನು ಹುಳುಗಳು ಬರ್ತಾವ. ಆ ನೀರಾಗೇನು ಕಮಲ ಐತಲ್ಲ, ಅದ್ರದ್ದೊಂದು ಹಿಂಗೆ ಬಡ್ಡೆ ಐತಲ್ಲ ಒಳಗೆ, ಅದ್ರ ದೇಟು ಅಂತ ನಾವು ಕರಿತೀವಿ ಅದಕ್ಕೆ. ಆ ದೇಟ್ನ್ಯಾಗ ಆ ದೇಟ್ ಹಿಡ್ಕೊಂಡು ಗಟ್ಟಿಯಾಗ ನಿಂತಿರ್ತೈತೆ ಕಪ್ಪೆ. ಕಪ್ಪಿ ಹೂವಿನ ಬುಡಕ ಐತಿ ನೀರಾಗ. ಒಂದು ದಿವಸ ಇಲ್ಲಿ ಮ್ಯಾಲ ಹೂವು ಐತಿ, ಈ ಹೂವಿನಾಗ ಒಂದು ಮಕರಂದ ಐತಿ ಅನ್ನೋದ ಗೊತ್ತಿಲ್ಲ ಅದಕ್ಕೆ. ಎದಕ್ಕೆ? ಕಪ್ಪಿಗೆ. ಎಲ್ಲೋ ಇರ್ತಕ್ಕಂಥ ಜೇನು ಹುಳುಗಳು ಬಂದು ಆ ಮಕರಂದವನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾವೆ? ಮಕರಂದವನ್ನು ಜೇನುತುಪ್ಪವನ್ನಾಗಿ ಮಾಡ್ತಾವೆ. ಜೇನುತುಪ್ಪವನ್ನು, ಹೂವಿನೊಳಗಿನ ಪುಡಿಯನ್ನು, ಪೌಡರನ್ನು ತೆಗೆದುಕೊಂಡು ಹೋಗಿ ಅದನ್ನು ಜೇನುತುಪ್ಪ ಮಾಡಿ ಮತ್ತೆ ಮಂದಿಗೆ ಕೊಡ್ತಾವೆ. ಹೌದಾ? ಆದರೆ ಬೆಳಗ್ಗೆ ಸಾಯಂಕಾಲ ಅಲ್ಲೇ ಗಟ್ಟಿಗೆ ಹಿಡ್ಕೊಂಡು ಕುಂತಿರ್ತಕ್ಕಂಥ ಕಪ್ಪಿ ಮಾತ್ರ ಒಂದು ದಿವಸವೂ ಹೂವಾನು ನೋಡಲಿಲ್ಲ, ಮಕರಂದನೂ ನೋಡಲಿಲ್ಲ. ಹೌದಲ್ಲ? ಇಲ್ಲೇನು ಬಂದು ಕುಂತಿರ್ಲ, ನೀವೆಲ್ಲ ಬಸವ ಪುರಾಣದ ಮಕರಂದವನ್ನು ಹೀರ್ಲಿಕ್ಕೆ ಬಂದಿರತಕ್ಕಂಥ ಜೇನು ಹುಳುಗಳು ನೀವೆಲ್ಲ, ಜೇನು ಹುಳುಗಳು ನೀವೆಲ್ಲ. ಎಲ್ಲ ರೀತಿ ಸರಿ ಇದ್ದು ಯಾವ ಬಂದಿಲ್ಲಲ್ಲ ಅವು ಏನವು? ನಾ ಏನು ಅನ್ನೋದು ಬೇಡ, ಅದನ್ನು ನೀವು ಅನ್ಕೊಳ್ಳೋಕೆ ಅಡ್ಡಿ ಇಲ್ಲ. ಅಂಥವು ಯಾವ ಇದ್ರು ಇದ ನೋಡು ಕಪ್ಪಿ ಅನ್ಕೊಂತ ಅಡ್ಡಾಡ್ರಿ. ನಾಳೆಗೆ ಶಿರಟ್ಟಿ ಅಜ್ಜಾರು ಹೇಳಿದ್ರಲ್ಲ, ಇದ ನೋಡು ಕಪ್ಪಿ ಅನ್ಕೊಂತ ಅಡ್ಡಾಡ್ರಿ ನೀವು. ಅವು ಕಪ್ಪಿ ಏನಕ್ಕವು? ನಾಳೆಗೆ ಜೇನು ಹುಳ ಹಾಕವ. ಉಪ್ಪಿನ ಬೆಟಗೇರಿ ಅಜ್ಜವರು ಪುರಾಣ ಹೇಳಾಕ ಕುಂತರು ಅಂತಂದ್ರೆ ಜಗ ಕಾಣಂಗಿಲ್ಲ, ಬರೇ ತಲೆ ಕಾಣ್ತಾವ, ತಲೆ. ಇಲ್ಲಿ ಇನ್ನೂ ಒಂದಿಷ್ಟು ಜಗ ಕಾಣಕತ್ತೈತಿ. ಅದಷ್ಟು ಜಗ ತುಂಬಿತು ಅಂತಂದ್ರೆ ಈ ಕಮಲ, ಬಸವ ಪುರಾಣ ಅನ್ನುವಂಥ ಕಮಲ ನಿಜವಾದ ಸಾರ್ಥಕತೆಯನ್ನು ಪಡಿತೈತಿ. ಜನಗಳನ್ನುವಂಥ ದುಂಬಿಗಳು ಬಂದು, ಆ ಹುಳುಗಳು ಬಂದು ಇದನ್ನು ಸ್ವೀಕರಿಸಿದಾಗ ಬಹಳ ಚಲೋ ಆಗ್ತದೆ. ನಮ್ಮ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳೇನು ಹುಟ್ಟಿಕೊಂಡವಲ್ಲ, ಕರ್ನಾಟಕದಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರುವಾಸಿ ಶಿಕ್ಷಣ ಸಂಸ್ಥೆಗಳು ಹುಟ್ಟಿದ್ದು ಹೆಚ್ಚಾಗಿ ಬಸವ ಪುರಾಣದಿಂದ ಮತ್ತು ಪ್ರಭುಲಿಂಗ ಲೀಲೆಯಿಂದ. ಇವು ಎರಡು ಸಮಾಜವನ್ನು, ಶಿಕ್ಷಣ ಸಂಸ್ಥೆಯನ್ನು, ಜನರನ್ನು ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿದವು. ಲಿಂಗದ ಬಗ್ಗೆ ಹೇಳ್ತಾ ಇದ್ರು ಅಜ್ಜವರು, ಬೆಟಗೇರಿ ಅಜ್ಜವ್ರು ಹೇಳ್ತಾ ಇದ್ರು ಲಿಂಗದ ಬಗ್ಗೆ. ಒಂದು ಬಹಳ ಚೆನ್ನಾಗಿ ನೆನಪಿನಾಗಿರಲಿ, ಬಸವಣ್ಣನವರು ಲಿಂಗ ಇರಲಾರದವರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು ಅಂತ ಹೇಳಿದರು. ಬಸವಣ್ಣನ ಕಾಲಕ್ಕೆ ಲಿಂಗ ಜಾತಿಯ ಸಂಕೇತವಾಗಿರಲಿಲ್ಲ, ಅದು ನೀತಿಯ ಸಂಕೇತವಾಗಿತ್ತು. ಲಿಂಗ ಅಂದರೆ ಅದು ಜಾತಿ ಸಂಕೇತ ಅಲ್ಲ, ಅದು ನೀತಿ ಸಂಕೇತ ಆಗಿತ್ತು. ಹಾಗಾಗಿ
ನಾವು ಸಣ್ಣ ಹುಡುಗರು ಇರುವಂಥ ಸಂದರ್ಭದಲ್ಲಿ ಅಂದ್ರೆ 40 ವರ್ಷಗಳ ಹಿಂದೆ ನಾವು ಬಹಳ ಚಲೋ ನೋಡಿದೀವಿ. ಎಲ್ಲ ಜಾತಿಯ ಜನಾಂಗದ ಕೊರಳಾಗ ಲಿಂಗವನ್ನ, ಹನಿ ಮೇಲೆ ಭಸ್ಮವನ್ನ ನಾವ ನೋಡಿದೀವಿ. ಲಿಂಗಾಯತರ ಕೊಳ್ಳಾಗ ಅಷ್ಟ ಅಲ್ಲ, ಈ ಹನಿ ಮೇಲಿನ ಭಸ್ಮ, ಕೊರಳಾಗಿನ ಲಿಂಗ ನೀತಿಯ ಸಂಕೇತವಾಗಿತ್ತು. ಇವರು ನೀತಿವಂತರಪ್ಪ, ಇವರು ಆಚಾರವಂತರಪ್ಪ, ಇವರು ವಿಚಾರವಂತರಪ್ಪ ಅನ್ನುವಂತಹ ಒಂದು ಸಿಂಬಲ್ ಆಗಿತ್ತದು. ಆದರೆ ಇವತ್ತಿನ ದಿವಸ ಏನಾಗೈತೆ ಅನ್ನೋದನ್ನು ಅವರು ಬಹಳ ಚಲೋ ವಿಮರ್ಶೆ ಮಾಡ್ಯಾರ. ಅದರ ಬಗ್ಗೆ ಬಹಳ ಹೇಳೋದು ಬೇಡ. ಎಷ್ಟು ಚಂದ ಬಸವ ಪುರಾಣ ಹೇಳಿದ್ರಿ, ಬಹಳ ಅದ್ಭುತ ರೀತಿಯೊಳಗೆ ಬಸವ ಪುರಾಣ ಹೇಳಿದ್ರು ಅಜ್ಜವ್ರು. ಕೇಳಿ ಬಹಳ ಖುಷಿ ಆಯಿತು. ನಾವು ಈ ಬಸವ ಪುರಾಣ ಹೇಳಿದವರ ಭಾಳ ಸಾರೆ ಕೇಳಿ ಬಹಳ ಆನಂದ ಆಯಿತು. ಹೇಳಿ ಸಂತೋಷ ಪಡೋದಕ್ಕಿಂತ ಕೇಳಿ ಸಂತೋಷ ಪಡೋದ್ರೊಳಗೆ ಬಹಳ ಆನಂದ ಇರ್ತೈತಿ. ಹೇಳಿದರೆ ಸಂತೋಷ ಆಗೋದಿಲ್ಲ, ಕೇಳಿದರೆ ಹೆಚ್ಚು ಸಂತೋಷ ಆಗ್ತದೆ. ಇವತ್ತಿನ ದಿವಸ ಅವರು ಬಸವ ಪುರಾಣವನ್ನೇ ಹಿಂಗೆ ಲೀಲಾಜಾಲವಾಗಿ ಹೇಳ್ತಿರ್ಬೇಕಾದ್ರೆ ನಾವು ಭಾಳ ಹಿಂದೆ ಓದಿರ್ತಕ್ಕಂಥ ಒಂದು ಘಟನೆ ನೆನಪಾಯಿತು. ಅದು ಯಾವುದು ಘಟನೆ ಅಂತಂದ್ರೆ, ಬಹಳ ದೊಡ್ಡ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೋದ್ರು ಈ ದೇಶದೊಳಗೆ. ಈಶ್ವರ ಚಂದ್ರ ವಿದ್ಯಾಸಾಗರ ಅಂತ ಅವರ ಹೆಸರು. ಈಶ್ವರ ಚಂದ್ರ ವಿದ್ಯಾಸಾಗರ. ಈಶ್ವರ ಚಂದ್ರ ವಿದ್ಯಾಸಾಗರ ಒಂದು ದಿವಸ ಏನು ನೋಡಕ್ಕೆ ಹೋಗಿದ್ರು ಅಂತಂದ್ರೆ, ನಾಟಕ ನೋಡಲಿಕ್ಕೆ ಹೋಗಿದ್ರು. ಆಗಿನ ಕಾಲಕ್ಕೆ ನಾಟಕಗಳು ಬಹಳ ಚಂದ ಇರ್ತಿದ್ವು. ಈಗಿನ ಕಾಲದ ನಾಟಕದ ಹೆಸರು ನೋಡಿದ್ರೆ ಓಡಿ ಹೋಗ್ಬೇಕು. ಅವು ಏನು ಹೆಸರುಗಳಿರ್ತಾವ, ಆ ಹೆಸರು ನೋಡಿಬಿಟ್ರೆ ಓಡೇ ಹೋಗ್ಬೇಕು ಮರ್ಯಾದೆ ಇದ್ದವ್ರು, ಹಂಗಿರ್ತಾವೆ. ಆದ್ರೆ ನಮ್ಮ ದೇಶದೊಳಗೆ ಪುರಾಣಗಳು ಹೆಂಗೆ ಜನರನ್ನು ಜಾಗೃತರನ್ನಾಗಿ ಮಾಡಿದವು, ನಾಟಕಗಳು ಹಂಗೆ ಜಾಗೃತರನ್ನಾಗಿ ಮಾಡಿದವು. ನಾಟಕಗಳು ಬಹಳ ದೊಡ್ಡ ಕೆಲಸ ಮಾಡ್ಯಾವ. ಇಲ್ಲಿ ಈಶ್ವರ ಚಂದ್ರ ವಿದ್ಯಾಸಾಗರ್ ನೋಡಕ್ಕೆ ಹೋಗಿರ್ತಕ್ಕಂಥ ನಾಟಕದ ಹೆಸರು ಯಾವುದು ಅಂತಂದ್ರೆ ದ್ರೌಪದಿಯ ವಸ್ತ್ರಾಪಹರಣ. ಆ ನಾಟಕದ ಹೆಸರು ದ್ರೌಪದಿಯ ವಸ್ತ್ರಾಪಹರಣ. ದ್ರೌಪದಿಯ ವಸ್ತ್ರಾಪಹರಣ ಹೆಂಗಾತು, ಯಾರಿಂದ ಆತು, ಅದು ಏನು ನಡೀತು ಅನ್ನುವಂತಹದ್ದರ ತೋರಿಸುವಂತಹ ಪ್ರಸಂಗ ಅದಾಗಿತ್ತು. ಎಲ್ಲರೂ ನೋಡಕ್ಕೆ ಕುಂತಂಗೆ ಈಶ್ವರ ಚಂದ್ರ ವಿದ್ಯಾಸಾಗರು ಕೂಡ ಮುಂದಿನ ಸಾಲಿನೊಳಗೆ ಕುಂತಿದ್ರು. ನಾಟಕ ನಡೀತು. ಆ ದ್ರೌಪದಿಯ ಸೀರೆಯ ಸೆರಗಿಗೆ ದುಶ್ಯಾಸನ ಕೈ ಹಾಕುವಂಥ ಸಂದರ್ಭ ಅದು. ಅಲ್ಲಿಗೆ ಬಂತು ನೋಡ್ರಿ. ದ್ರೌಪದಿಯ ಸೀರೆಯ ಸೆರಗಿಗೆ ಆ ದುಶ್ಯಾಸನ ಪಾತ್ರ ಮಾಡಿದವ ಹಿಂಗೆ ಕೈ ಹಾಕಿದ. ಇನ್ನೇನು ಹಿಂಗೆ ಎಳಿತಾನ ಅನ್ನೋದ್ರೊಳಗನ ಈಶ್ವರ ಚಂದ್ರ ವಿದ್ಯಾಸಾಗರ್ ಮುಂದೇನು ಕುಂತಿದ್ರಲ್ಲ ನಾಟಕ ನೋಡಕ್ಕೆ, ಓಡಿ ಹೋದ್ರು. ಎಲ್ಲಿಗೆ? ಆ ಸ್ಟೇಜ್ ಮೇಲೆ ಓಡಿ ಹೋಗಿ ಕಾಲಾಗಿನ ಬೂಟ್ ತೆಗೆದು ಅವನು ಹೊಡಿಯಾಕೆ ಹೋಗ್ಯಾರ. ಯಾರನ್ನ? ಆಕಿ ದ್ರೌಪದಿನೂ ಅಲ್ಲ, ಇವ ದುಶ್ಯಾಸನೂ ಅಲ್ಲ. ನಿಮ್ಮ ಗಮನದಾಗಿರ್ಲಿ. ಸೀರೆ ಉಟ್ಕೊಂಡು ಪಾತ್ರ ಮಾಡಿದ್ದು ದ್ರೌಪದಿನೂ ಅಲ್ಲ, ಅದನ್ನು ಜಗ್ಗಾಕ ಕೈ ಹಾಕಿದವ ದುಶ್ಯಾಸನೂ ಅಲ್ಲ. ಆಶ್ಚರ್ಯ ಅಂತಂದ್ರೆ, ಆ ಸಂದರ್ಭ ನೋಡಿ ಕಾಲಾಗಿನ ಬೂಟು ತಗೊಂಡು ಕೈಯಾಗಿ ಹಿಡ್ಕೊಂಡು ಓಡಿ ಹೋಗಿ ಹಿಂಗೆ ಕೈ ಎತ್ತಿದ ಕೂಡ್ಲೇನೆ, ಇನ್ನೂ ಹೊಡೆದಿದ್ದಿಲ್ಲ, ಆ ಪಾತ್ರ ಮಾಡಿರ್ತಕ್ಕಂಥ ಪಾತ್ರಧಾರಿ ಎರಡೂ ಕೈಯನ್ನು ಮುಗಿದು ಕೈ ಜೋಡಿಸಿಕೊಂಡು ನಿಂತ ಅವ್ರ ಹತ್ರ, ಈಶ್ವರ ಚಂದ್ರ ವಿದ್ಯಾಸಾಗರ್ ಹತ್ರ. ಎರಡೂ ಕೈ ಜೋಡಿಸಿ ಹಿಂಗೆ ಕೈ ಮುಕ್ಕೊಂಡು ನಿಂತು ಕೂಡ್ಲೇನೆ ಈಶ್ವರ ಚಂದ್ರ ವಿದ್ಯಾಸಾಗರಿಗೆ ಯಾವಾಗ ಅವ ಕೈ ಮುಗಿದ, ಅಯ್ಯೋ ಇದು ಕರೆನ ಮಾಡಿ ನಾ ಇಲ್ಲಿಗೆ ಬಂದುಬಿಟ್ನೆಲ್ಲ, ಇದು ನಾಟಕ ಅಲ್ಲ ಅಂತ ಅವಾಗ ಗೊತ್ತಾಯ್ತು ಅವ್ರಿಗೆ. ನಾನು ನಾಟಕದ ಸ್ಟೇಜಿನಲ್ಲಿ ಕುಂತೀನಿ, ಇದು ನಾಟಕ ನಡೆದೈತೆ ಅನ್ನೋದನ್ನೇ ಮರೆತು ಹೋಗಿಬಿಟ್ಟಾರ ಅವರು. ಅಂದ್ರೆ ಅವರಿಬ್ಬರು ನಾಟಕ ಹೆಂಗೆ ಮಾಡಿದ್ರು ವಿಚಾರ ಮಾಡ್ರಿ, ಪಾತ್ರಧಾರಿಗಳು ಹೆಂಗಿದ್ರು ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ. ಅಷ್ಟು ಅದ್ಭುತವಾದ ನಾಟಕ ಅದಾಗಿತ್ತು. ಆ ಮನುಷ್ಯ ಏನಿದ್ನಲ್ಲ, ಯಾರು ಆ ದುಶ್ಯಾಸನ ಪಾತ್ರ ಮಾಡಿದವ, ಆ ಕೈಯಾಗಿ ಏನಿತ್ತಲ್ಲ ಕಾಲಾಗಿಂದು, ಅದನ್ನು ಗಬಕ್ಕನ ಕೈಯಾಗಿ ಇಸ್ಕೊಂಡು ತಲೆ ಮ್ಯಾಲೆ ಇಟ್ಕೊಂಡು ಇಡೀ ಸ್ಟೇಜ್ ತುಂಬ ಕುಣಿದಾಡಿಬಿಟ್ನಂತವ. ಯಾಕೆ? ಇಡೀ ದೇಶದೊಳಗೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅಂತಂದ್ರೆ ಗಾಂಧೀಜಿ ಅಂತವ್ರು ಅವರಿಗೆ ಕೈ ಮುಕ್ಕೊಂಡು ನಿಲ್ತಿದ್ರು. ಮಹಾತ್ಮ ಗಾಂಧೀಜಿ ಅಂತವ್ರು. ಬಹಳ ದೊಡ್ಡ ಮನುಷ್ಯ ಈಶ್ವರ ಚಂದ್ರ ವಿದ್ಯಾಸಾಗರ, ಬಹಳ ಆದರ್ಶ.
ಅಂಥ ವ್ಯಕ್ತಿಗೆ ನನ್ನ ಪಾತ್ರ ಇಷ್ಟರ ಮಟ್ಟಿಗೆ ಪರಿಣಾಮ ಬೀರೈತಲ್ಲ, ಈ ಜನ್ಮ ಸಾರ್ಥಕ ಅಂತೇಳಿ ತಿಳ್ಕೊಂಡು ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ಟೇಜ್ ತುಂಬ ಕುಣಿದಾಡಿ ಬಿಟ್ಟಿದ್ದ. ನಾ ಏನು ಕೊಟ್ಟರು ಇದನ್ನು ಮಾತ್ರ ಕೊಡೋದಿಲ್ಲ ಅಂತೇಳಿ ಹೋಗಿ ತನ್ನ ಮನೆಯೊಳಗೆ ಅದನ್ನು ಕಪಾಟಿನಾಗ ಇಟ್ಟಿದ್ದ. ನಾ ನಾಟಕ ಮಾಡಿದ್ದು ಸಾರ್ಥಕ ಆತು ಅಂತೇಳಿ ಹೇಳ್ಕೊಳ್ತಾ ಇದ್ದ ಅಂತನ್ನುವಂಥದ್ದು. ಅಂದರೆ ಆ ನಾಟಕ ಹೇಗಿತ್ತು ಅಂತಂದರೆ, ಇದು ದ್ರೌಪದಿಯ ವಸ್ತ್ರಾಪಹರಣ ನಿಜವಾಗಲೂ ನಡೆದೈತಿ ಅನ್ನುವಂತಹ ಸಂದರ್ಭವನ್ನು ಹೇಳುವಂಥದ್ದಾಗಿತ್ತು. ಇದನ್ಯಾಕೆ ನಿಮಗೆ ಹೇಳಾಕತ್ತೀವಿ ಅಂದ್ರೆ, ನಮ್ಮ ಉಪ್ಪಿನ ಬೆಟಗೇರಿ ಅಜ್ಜವರು ಬಸವ ಪುರಾಣ ಹೇಳಕ್ಕೆ ಹತ್ತಿದ್ರು ಅಂತಂದ್ರೆ ಬಸವಣ್ಣ ಬಂದು ಅಲ್ಲಿ ನಿಂತಾನ, ಅದು ಅನುಭವ ಮಂಟಪನ ಆಗಿ ಕಾಣಕತ್ತೈತಿ ಅನ್ನುವಂಥ ಚಿತ್ರಣವನ್ನು ಹಿಂಗೆ ಸುಮ್ಮನೆ ತಂದು ನಿಲ್ಲಿಸಿಬಿಡ್ತಾರೆ ಅವರು. ಈಗ ನಾವು ಎಲ್ಲರೂ ಕಲ್ಯಾಣದೊಳಗೆ ಅದೀವಪ್ಪ, ಬಸವಣ್ಣನ ಮನೆಯೊಳಗನ ಅದೀವಿ, ಆ ಸಂದರ್ಭ ಹಂಗೆ ಕಾಣಕತ್ತೈತಿ ಅನ್ನುವಂಗ ನಿಜವಾದ ಒಂದು ಆ ವ್ಯವಸ್ಥೆಯನ್ನು ತೋರಿಸುವಂತಹ ವಾಣಿಶಕ್ತಿ ಯಾರಿಗೈತಿ ಅಂತಂದ್ರೆ ಆ ಪೂಜ್ಯರಿಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮನಸ್ಸಿನ ಮೇಲೆ ನನಗಂತೂ ಬಹಳ ಪರಿಣಾಮ ಆಯಿತು. ಅವರೊಂದು ಮಾತನ್ನು ಹೇಳಿದರು. ಆ ಭದ್ರ ಅನ್ನುವಂಥ ಕಳ್ಳ ಬಂದಾಗ ಆ ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡರು. ಅವ್ರದ್ದೊಂದು ವಚನ ಇದೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ವಿಚಾರ ಮಾಡಿದ್ರಿ ಆ ಸಂದರ್ಭ ಎಂಥದ್ದು ಅಂತಂದ್ರೆ, ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಲಿಂಗವೆಂಬ ಗೊಂಚಲು, ಆ ಲಿಂಗವೆಂಬ ಗೊಂಚಲು ಹಿಂಗೆ ಒತ್ತಿ ಹಿಂಡಿದಾಗ ಭಕ್ತಿ ಎಂಬ ರಸ. ಆ ಸಂದರ್ಭದು ಹಂಗಿತ್ತು ಬಸವಣ್ಣನ ಕಾಲಕ್ಕೆ. ಎಲ್ಲಿ ನೋಡ್ತಿರಲ್ಲಿ ಬಸವಣ್ಣ, ಎಲ್ಲಿ ನೋಡ್ತಿರಲ್ಲಿ ಎಲ್ಲರ ಕೊರಳಾಗ ಲಿಂಗ, ಎಲ್ಲಿ ನೋಡ್ತಿರಲ್ಲಿ ಹನಿ ಮೇಲೆ ಭಸ್ಮ ರುದ್ರಾಕ್ಷಿ ಕಾಣುವಂತಹ ಕಾಲದೊಳಗೆ ಏನಾಯಿತು ಅಂತಂದರೆ, ಕಳ್ಳ ಬಸವಣ್ಣನ ಮನೆಗೆ ಬಂದಾನ. ನಿಮಗೆ ಚಲೋ ಜನ ಬಂದರೂ ಕಳ್ಳರು ಕಂಡಂಗೆ ಕಾಣ್ತಾರೆ. ನಿಮಗೆ ಚಲೋ ಮಂದಿ ನಮ್ಮಲ್ಲಿ ಬಂದ್ರೂ ಕೂಡ ಕಳ್ಳರು ಕಂಡಂಗೆ ಕಾಣ್ತಾರೆ. ಆದರೆ ಬಸವಣ್ಣನ ಮನೆಗೆ ಕಳ್ಳ ಬಂದ್ರೂ ಕೂಡ ಕೂಡಲ ಸಂಗಮನಾಥ ಕಂಡಂಗೆ ಕಂಡ. ವಿಚಾರ ಮಾಡಬೇಕು, ನಮ್ಮ ದೃಷ್ಟಿಗೂ ಬಸವಣ್ಣನ ದೃಷ್ಟಿಗೂ ಎಷ್ಟು ವ್ಯತ್ಯಾಸ ಐತಿ ಅಂಥೇಳಿ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಬಸವಣ್ಣ ಏನಂತಾನೆ, ಬಸವಣ್ಣನ ದೃಷ್ಟಿ ಎಷ್ಟು ಪವಿತ್ರವಾಗಿತ್ತು ಅನ್ನೋದಕ್ಕೆ ಈ ವಚನ. ಯಾಕಡೆ ನೋಡ್ತೀನಿ ಆ ಕಡೆ ನೀನೇ ಕಾಣ್ತೀಯಪ್ಪ, ನಂಗೆ ಬೇರೆ ಏನೂ ಕಾಣವಲ್ದು ಅಂತ ವಿಚಾರ ಮಾಡಬೇಕು. ನಮ್ಮ ದೃಷ್ಟಿ ಚಲೋ ಇತ್ತು ಅಂತಂದರೆ, ನಮ್ಮ ಕಣ್ಣು ಚಲೋ ಇದ್ವು ಅಂತಂದ್ರೆ ನಮಗೆ ಯಾವುದೂ ಕೆಟ್ಟದಾಗಿ ಕಾಣೋದಿಲ್ಲ. ಧರ್ಮರಾಜನ ದೃಷ್ಟಿಗೆ ಕೆಟ್ಟದ್ದು ಕಾಣಲಿಲ್ಲ, ದುರ್ಯೋಧನನ ದೃಷ್ಟಿಗೆ ಚಲೋದು ಕಾಣಲಿಲ್ಲ ಅಂತ ಒಂದು ಕಥೆ ಐತಿ. ಯಾಕೆ? ಅವರವರ ದೃಷ್ಟಿ ಹೆಂಗಿರ್ತೈತಿ ಹಂಗೆ ಕಾಣ್ತೈತಿ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಒಂದು ಮಾತೈತಿ. ನಮ್ಮ ಕಣ್ಣು ಹೆಂಗದಾವ ಹಂಗೆ ಕಾಣ್ತೈತಿ ಎಲ್ಲದೂ ಅಂತಕ್ಕಂಥದ್ದು. ಬಸವಣ್ಣ ಏನು ಮಾಡಿದ ಅಂತಂದ್ರೆ, ಆತನ ನೋಡಿದ ಕೂಡಲೇ ಕೂಡಲ ಸಂಗಮನಾಥ ಅಂತ ಅನ್ಕೊಂಡ್ಬಿಟ್ಟ. ಇನ್ನೊಂದು ಗೊತ್ತಿರಲಿ ನಿಮಗೆ, ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡಿರ್ತಕ್ಕಂಥ ಬಸವಣ್ಣ ಒಬ್ಬ ಮಹಾಕ್ರೂರ. ಅವನ ಹೆಸರು ಅಂಗುಲಿಮಾಲ, ಮಹಾಕ್ರೂರವ. ಆ ಅಂಗುಲಿಮಾಲನ ಹೆಸರು ಕೇಳಿದ್ರೆ ಯಾರೂ ಕೂಡ ಆ ಕಡೆ ಹೊಕ್ಕಿದ್ದಿಲ್ಲ. ಆದರೆ ಬುದ್ಧ ಏನು ಮಾಡಿದ ಅಂತಂದ್ರೆ, ಅಂಗುಲಿಮಾಲ ಎಲ್ಲದನ ಅಲ್ಲಿಗೆ ಹೋದ ನೇರವಾಗಿ. ಅಂಗುಲಿಮಾಲ ಅಂತಂದ್ರೆ ಬೆರಳುಗಳನ್ನು ಕಟ್ ಮಾಡಿಬಿಡ್ತಿದ್ದ ಮನುಷ್ಯರು ಯಾರಾದರೂ ಹೋದ ಕೂಡಲೇ. ಏನು ಕೈಯಾಗಿನ ಬೆರಳದವಲ್ಲ ಅವನು ಕಟ್ ಮಾಡೋದು, ಅದನ್ನು ಸರ ಮಾಡಿ ಕೊಳ್ಳಾಗ ಹಾಕ್ಕೊಳ್ಳೋದು ಅವನ ಕೆಲಸ ಆಗಿತ್ತು. ಅಂಥವನನ್ನು ಪೂರ್ಣ ಬದಲಾವಣೆ ಮಾಡಿಬಿಟ್ಟ ಯಾರು? ಬುದ್ಧ. ಬುದ್ಧನ ದೃಷ್ಟಿ ಅಂಗುಲಿಮಾಲನಲ್ಲಿ ಕ್ರೂರತ್ವವನ್ನು ಕಾಣಲಿಲ್ಲ, ಭದ್ರನಲ್ಲಿ ಕಳ್ಳತನವನ್ನು ಬಸವಣ್ಣನಿಗೆ ಕಾಣಲಿಲ್ಲ. ಇನ್ನೊಂದು ನಿಮಗೆ ಹೇಳೋದು ಅಂತಂದ್ರೆ, ಅತನಿ ಶಿವಯೋಗಿಗಳಂತ ಆಗಿ ಹೋದರು. ಅತನಿ ಶಿವಯೋಗಿಗಳ ಎದುರಿಗೊಂದು ಹುಲಿ ಬಂತು. ಆ ಹುಲಿ ಬಂದ ಕೂಡಲೇ ಇದ್ದವರೆಲ್ಲ ಓಡಿ ಹೋಗಿಬಿಟ್ರು, ಹುಲಿ ಬಂತು ಅಂತೇಳಿ. ಆದರೆ ಶಿವಯೋಗಿಗಳು ಏನು ಮಾಡಿದ್ರು ಅಂದ್ರೆ, ಯಾಕಪ್ಪ ಇಷ್ಟ್ಯಾಕೆ ಕ್ರೂರತನ ತೋರ್ಸಾಕತ್ತಿದಿ, ನೀನು ಮನುಷ್ಯರಿಗೆ ತೊಂದರೆ ಕೊಡಬಾರ್ದಲ್ಲ ಅಂತಂದ್ರು ಹುಲಿಗೆ. ಈ ಎರಡು ಮಾತು ಹಿಂಗೆ ಹೊರಗೆ ಬಂದ ಕೂಡಲೇ ಆ ಹುಲಿ ಏನು ಮಾಡಿತು ಅಂದ್ರೆ, ಅತನಿ ಶಿವಯೋಗಿಗಳ ಪಾದಕ್ಕೆ ತನ್ನ ಹನಿಯನ್ನು ಹಚ್ಚಿ ನಮಸ್ಕಾರ ಮಾಡ್ತೈತಿ.
ಅವ್ರು ಏನು ಮಾಡಿದ್ರು ಅಂದ್ರೆ ಜೋಳಿಗೆ ಒಳಗಿನ 2 ಖರ್ಜೂರ ತೆಗೆದು, ನೀನು ಇರಬೇಕಾದ ಜಾಗದಾಗ ಇರಬೇಕಪ್ಪ, ಮನುಷ್ಯರಿರೋ ಜಾಗದೊಳಗೆ ನೀ ಇರಬಾರ್ದು, ಅವರಿಂದ ನಿನಗೆ ತೊಂದರೆ ಆಗ್ಬೋದು, ನಿನ್ನಿಂದ ಅವ್ರಿಗೆ ತೊಂದರೆ ಆಗ್ಬೋದು ಅಂತೇಳಿ ಅದರ ಬಾಯಾಗ ಖರ್ಜೂರ ಹಾಕಿ ಇರಬೇಕಾದ ಜಾಗಕ್ಕೆ ಹೋಗು ಅಂತೇಳಿ ಕಳಿಸಿಕೊಟ್ರು ಅಂತ. ಅಂದರೆ ಆ ಸಾತ್ವಿಕ ಶಕ್ತಿ ಅಂತಕ್ಕಂಥದ್ದು ಕ್ರೂರ ಹುಲಿಯನ್ನು ಸಜ್ಜನ ಹುಲಿಯನ್ನಾಗಿ ಮಾಡ್ತದೆ, ಕ್ರೂರ ರಾಕ್ಷಸನನ್ನು ಒಳ್ಳೆಯ ಆದರ್ಶ ಬುದ್ಧನ ಶಿಷ್ಯನನ್ನಾಗಿ ಅಂಗುಲಿಮಾಲನ ಬದಲಾವಣೆ ಮಾಡ್ತದೆ. ಕಳ್ಳತನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಳ್ಳನನ್ನು ಪರಿಪೂರ್ಣ ಬದಲಾವಣೆ ಮಾಡ್ತದೆ. ಯಾವುದು ಅಂತಂದ್ರೆ ಅವರ ವ್ಯಕ್ತಿತ್ವ, ಅವರ ದೃಷ್ಟಿಯ ಶಕ್ತಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ಇನ್ನೊಂದು ಮಾತನ್ನು ಹೇಳಿದರು ಬಸವ ಪುರಾಣ ಹೇಳಬೇಕಾದ್ರೆ, ಏನದು? ಕಳ್ಳನ ಮನೆಗೊಬ್ಬ ಬಲುಗಳ್ಳ. ಇವ ಕಳ್ಳ, ಇವನ ಮನೆಗೆ ಬರಬೇಕಾದ್ರೆ ಅವ ಇವನಕ್ಕಿಂತ ಹೆಚ್ಚಿನ ಕಳ್ಳ. ಇಬ್ಬರು ಕಳ್ಳರೇ ಅಂತಾರೆ ಬಸವಣ್ಣ. ಬಹಳ ರೊಕ್ಕ ಗಳಿಸಿಕೊಂಡವರು ಕಳ್ಳರು, ಅವ್ರಕ್ಕಿಂತ ದೊಡ್ಡ ಕಳ್ಳರು ಯಾರಪ್ಪ ಅಂದ್ರೆ ರಾತ್ರಿ ಬಂದು ಹೊಡೆಯವ್ರದಾರಲ್ಲ, ಇವರು ಹಗಲು ಹೊಡೆಯವರು, ಅವರು ರಾತ್ರಿ ಹೊಡೆಯವರು. ನನ್ನ ವೈಯಕ್ತಿಕ ವಿಚಾರದಲ್ಲಿ ಬಸವಣ್ಣನ ನಂತರದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯನ್ನು ನಾನೇನಾದರೂ ಕಂಡಿದ್ದಲ್ಲ ತಿಳಿದಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೆ ಗೊತ್ತಿರಲಿ. ನಮ್ಮ ದೇಶದೊಳಗೆ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿ ಹೋಗ್ಯಾರಲ್ಲ, ಆ ಎಲ್ಲ ಪ್ರಧಾನಮಂತ್ರಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ್ಭುತವಾದ ವ್ಯಕ್ತಿತ್ವ. ಈ ದೇಶದೊಳಗೆ ಯಾವುದೇ ಪ್ರಧಾನಮಂತ್ರಿ ಆದ್ರೂ ಕೂಡ ಯಾರಂಗಾಗಬೇಕು ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಾಗಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿ ಆಗಿದ್ರು. ಇವ್ರು ರೈಲ್ವೆ ಮಂತ್ರಿ ಆಗಿದ್ದಾಗ ಎಲ್ಲೋ ಒಂದು ಕಡೆಗೆ ರೈಲ್ವೆ ಆಕ್ಸಿಡೆಂಟ್ ಆದ ಕೂಡಲೇ ನಾ ಮಂತ್ರಿ ಇದ್ದಾಗ ರೈಲ್ವೆ ಆಕ್ಸಿಡೆಂಟ್ ಆತಲ್ಲ ಅಂತೇಳಿ ತಿಳ್ಕೊಂಡು ಆ ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರೆ. ಎಷ್ಟು ಪ್ರಾಮಾಣಿಕರಿರಬೇಕು. ನನ್ನ ಖಾತೆದೊಳಗೆ ಒಂದು ಅವಘಡ ಆಯ್ತಲ್ಲ ಅಂತೇಳಿ ತಿಳ್ಕೊಂಡು ಆ ಇಡೀ ಮಂತ್ರಿ ಸ್ಥಾನಕ್ಕೆ, ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟ ಪುಣ್ಯಾತ್ಮ. ಎಷ್ಟು ಪ್ರಾಮಾಣಿಕರಿರಬೇಕು ವಿಚಾರ ಮಾಡ್ರಿ. ಆ ಖಾತೆಯಲ್ಲಿ ಏನಾದರೂ ಒಂದು ಆಗಬಾರದ್ದಾಯಿತು ಅಂದ್ರೆ ಆಗಿನ ಕಾಲಕ್ಕೆ ರಾಜೀನಾಮೆ ಕೊಡ್ತಿದ್ರು. ಈಗಿನ ಕಾಲಕ್ಕೆ ಯಾವನಾದರೂ ಒಬ್ಬ ಮಂತ್ರಿ ಮಾಡಬಾರದು ಕೆಲಸ ಮಾಡಿದಾಗ ರಾಜೀನಾಮೆ ಕೊಡಬೇಕು ಅಂತ ಇಡೀ ವಿರೋಧ ಪಕ್ಷದವರು ರಾಜ್ಯದವರು ಕ್ಯಾಕಿ ಹೊಡೆದ್ರು, ಅವೇನು ಕೊಡೋದಿಲ್ಲ. ಅದನ್ನು ಕೊಟ್ರೆ ನಾ ಅಲ್ಲ ಅಂತ ನಾವು ಅಂದರೆ ಎಂಥವರ ನಾಡಿನೊಳಗೆ ಎಂಥವ್ರು ಬಂದರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಚಾರ ಮಾಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಸವಣ್ಣನ ನಂತರದಲ್ಲಿ ಒಬ್ಬ ಯೋಗ್ಯತಾವಾನ ಅಂತ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ಹೇಳಬೇಕಾದ್ರೆ ಕಾರಣ ಏನು ಅಂತಂದ್ರೆ, ಇಡೀ ದೇಶಕ್ಕೆ ಗೊತ್ತಿರುವಂಥ ಒಂದು ಘಟನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪಗಾರ 60 ರೂಪಾಯಿ ಇತ್ತಂತೆ ತಿಂಗಳಿಗೆ. ಪ್ರಧಾನಮಂತ್ರಿ ಪಗಾರ ನಾ ಹೇಳೋದು. ಈಗ MLAಗಳ ಪಗಾರ ಲಕ್ಷದ ಮೇಲದವ, ಆ ಮಾತು ಬಿಟ್ಬಿಡೋಣ. ಪ್ರಧಾನಮಂತ್ರಿಗೆ 60 ರೂಪಾಯಿ ಪಗಾರ ಇರಬೇಕಾದ್ರೆ 60 ರೂಪಾಯಿ ಪಗಾರ ಕೊಟ್ಟ ಕೂಡಲೇ ಏನು ಮಾಡ್ತಿದ್ರು ಶಾಸ್ತ್ರಿಗಳಂತಂದ್ರೆ ಸೀದಾ ತಂದು ಹೆಂಡತಿ ಕೈಯಾಗ ಕೊಟ್ಟು ಬಿಡ್ತಿದ್ರು. ಅದನ್ನು ಯಾರ ಕೈಯಾಗ ಕೊಡ್ತಿದ್ರು? ಗಂಡು ಮಕ್ಕಳು ಭಾಳ ಮಂದಿ ಕುಂತೀರಿ ಅಲ್ಲಿ. ನೀವು ಏನು ಮಾಡ್ಬೇಕಂದ್ರೆ ಸೀದಾ ತಂದು ಯಾರ ಕೈ ಕೊಡ್ಬೇಕು? ಹೋಗಲಿ, ಹೆಂಡತಿ ಮೇಲೆ ಒಂದು ಸ್ವಲ್ಪ ವಿಶ್ವಾಸ ಇಲ್ಲ ಅಂದ್ರೆ ನಿಮ್ಮ ಅವನ ಕೈಯಾಗ ಕೊಡ್ರಿ. ಈಗ ಅವುಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ ಬರೀ ಮಗಳಿಗೆ ಕಳಿಸ್ತಾವ. ಅವು ಮಗ ತಂದಿದ್ದನ್ನು ಮಗಳಿಗೆ ಕಳಿಸ್ಕೊಂತ ಕುಂತಾವು. ಹಂಗಾಗಿ ಅವು ಮರ್ಯಾದೆ ಕಳ್ಕೊಂಡಾವ. ನಮಗೆ ಗೊತ್ತಾಯ್ತದ. ಏನು ಮಾಡ್ಬೇಕ್ರಿ, ಎಲ್ಲ ನಮ್ಮ ಅವನ ಕೈಯಾಗ ಕೊಡ್ಬೇಕಂತೀನಿ. ನಾವು ಒಯ್ದು ಕೊಟ್ಟು ಕೂಡಲೇ ಅದು ಅಲ್ಲಿಗೆ ಕಳಿಸಿಬಿಡ್ತೈತಿ ಅಂತ. ಮಗಳ ಗಂಡ ಏನು ಮಾಡ್ತಾನಂದ್ರೆ ಬರೀ ಕುಡಿತಾನ್ರಿ ಅಂತ. ಇರಲಿ, ಪ್ರೇಮಕ್ಕೆ ಕೊಡ್ತಿರ್ತಾವ. ಆದರೆ ನೆನಪಿನಾಗಿರಲಿ, ಯಾವ ಮನೆತನದಲ್ಲಿ ಹಣ ನಿಲ್ಲೋದಿಲ್ಲಲ್ಲ, ಯಾವ ಮನೆತನದಲ್ಲಿ ಎಷ್ಟೇ ದುಡಿದ್ರೂ ಹಣ ನಿಲ್ಲುವಲ್ದಂತ ಏನು ಹೇಳ್ತಿರಲ್ಲ, ಆ ಮನೆಯೊಳಗೆ ಗಂಡಸರು ಹಿರಿತನ ಮಾಡಬಾರ್ದು. ಆ ಮನೆಯೊಳಗಿನ ಹೆಣ್ಮಕ್ಳು ಹಣದ ಹಿರಿತನ ಮಾಡಬೇಕು. ಆ ಮನೆಯೊಳಗೆ ಹೆಣ್ಮಕ್ಳು ಹಣದ ಹಿರಿತನ ಮಾಡಿದ್ರು ಅಂತಂದ್ರೆ ಆ ಮನೆಗೆ ಎಂದೂ ಬಡತನ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಹಣದ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಹಿರಿತನ ಮಾಡಿದ್ರು ಕೂಡ ಮನೆ ಹಿರಿತನ ಮಾಡಲಿಲ್ಲ. ದೇಶದ ಹಿರಿತನ ಮಾಡಿದ್ರು ಕೂಡ ಮನೆ ಹಿರಿತನ ಮಾಡಲಿಲ್ಲ. ನೀವು ಯಾರ ಗಂಡು ಮಕ್ಕಳಿಗೆ ಅಂಥ ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು
ನಾಳೆ ಹೋಗಿ ಬೇಡ, ಇವತ್ತು ಸಾಯಂಕಾಲ ಹೋಗಿ ಕಿಸೆದಾಗ ಏನೈತಿ ಕೊಟ್ಟು ಬಿಡ್ರಿ ಆಕಿನ ಕೈಯಾಗ, ತೊಗೊಂಡ್ಬಿಡು. ಅಜ್ಜಾರು ಹೇಳ್ಯಾರ ಅಂತಂದ್ಮೇಲೆ ಇನ್ಮೇಲೆ ನಿಂದ ಹಿರಿಯತ್ತ, ನಾ ದುಡ್ಕೊಂಡು ಬಂದು ನಿನ್ನ ಕೈಯಾಗ ಕೊಡ್ತೀನಿ ಅಂತ. 3 ವರ್ಷದಲ್ಲಿ ನಿಮ್ಮ ಮನೆ ಬಡತನ ದೂರ ಆಗಲಿಲ್ಲ ಅಂದ್ರೆ ಮತ್ತಿದ ವೇದಿಕೆಯಾಗ ಬಂದು ನಮ್ಮ ಮಾತು ನಾವು ಹಿಂದಕ್ಕೆ ತೊಗೊಂಡು ಹೋಗ್ತೀವಿ. ಯಾಕೆ? ಹೆಣ್ಮಕ್ಳು ಚುಟ್ಟ ಸೇದಂಗಿಲ್ಲ, ಹೆಣ್ಮಕ್ಳು ಸರಾಯಿ ಕುಡಿಯೋಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗಾಂಜಾ ಸೇದಂಗಿಲ್ಲ, ಓಸಿ ಆಡಂಗಿಲ್ಲ, ಇಸ್ಪೇಟ್ ಆಡಂಗಿಲ್ಲ, ಸರಾಯಿ ಕುಡ್ದು ಎಲ್ಲರೂ ಬೀಳಂಗಿಲ್ಲ. ಅವ್ರು ಎದಕ್ಕೂ ಖರ್ಚ ಮಾಡಂಗಿಲ್ಲ. ಭಾಳ ಅಂದ್ರೆ ಮಣಿತನಕ್ಕೆ ಎದಕ್ಕೆ ಬೇಕಾಗೈತಿ, ಬಟ್ಟಿ ಬರಿಗೆ ಏನು ಬೇಕಾಗೈತಿ, ದವಾಖಾನಿಗೆ ಏಟು ಬೇಕಾಗೈತಿ, ಆಟ ಕೊಡ್ತಾರೆ, ಉಳ್ದಿದ್ದು ತೆಗೆದಿಡ್ತಾರೆ. ಇವ್ರ ಮಕ್ಕಳು ತಳ್ಳನಂಗೆ ಹಾಕ್ಕೊಂಡು ಅದ್ರಾಗ ಎದ್ದು ಕಾಣುವಂಗೆ ಇಟ್ಕೊಂಡು ಊರಾಗ ಅಡ್ಡಾಡ್ತಾರೆ. ಬಿಡ್ತಾರೆ ನೂರನ್ನ ಕಿಸೆದಾಗ ಅವು ಮ್ಯಾಲೆ ಕಾಣಬೇಕು, 500 ನೋಟ ಕಾಣಬೇಕು, ಒಳಗೆ ಹಾಳಿನ ಇರೋಲ್ಬೇಕು, ಅವು ಒಳಗೆ ಹಾಳಿನ ಇರೋಲ್ಬೇಕು ಆ ಸೈಜ್. ಆದ್ರೆ ಮ್ಯಾಲೆ ಅದು ಕಾಣಬೇಕು 500 ಇದ್ರೆ 500, 1000 ಇದ್ರೆ 1000, 2000 ಇದ್ರೆ 2000. ಸಾಲ ಮಾಡಿ ಆದ್ರೂ ಊರಾಗ ನನ್ನ ಕಿಸೆದಾಗ ರೊಕ್ಕ ಅದಾವಂತ ತೋರಿಸ್ಕೊಂತ ಅಡ್ಡಾಡ್ತಾವ. ಬಾರೋ ಏನ ಚಾ ಕುಡಿಸ್ಬಾ ಅಂತ ಅವು 4 ಕಟ್ಟಿ ಕುಂತು ಕರಿತಾವ. ಇವು ಹೋಗಿ ಚಾ ಕುಡಿಸಿ ಬಂದ. ನಿಮಗೆ ಮನೆ ಬಾಳೆ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ, ಬಡತನ ದೂರ ಆಗುವಲ್ದು ಅಂತಂದ್ರೆ ಸೀದಾ ಯಾರ ಕೈಯಾಗ ಕೊಡಬೇಕು? ನಿಮಗೂ ಖುಷಿಯಾಗಿರ್ಬೇಕು ಅನ್ಸುತ್ತೆ ಹೆಣ್ಮಕ್ಳಿಗೆ. ಇಷ್ಟು ಚಲೋ ಅಜ್ಜಾರು ಯಾರೂ ಬಂದಿದ್ದಿಲ್ಲ ಬಿಡ್ರಿ, ಅಜ್ಜಾರು ನಮ್ಮ ಕೈಯಾಗ ಹಿರಿತನ ಕೊಡ ಅನ್ನೋ ಅಜ್ಜಾರ ಬಂದಿದ್ದಿಲ್ಲ ಅಂತ. ನೀವು ಪದ್ಧತಿ ಪ್ರಕಾರ ಬಾಳೆ ಮಾಡಿದ್ರೆ ಉದ್ಧಾರ ಆಕೈತಿ ಮನಿ. ಶಾಸ್ತ್ರಿ ದೇಶದ ಹಿರಿತನ ಮಾಡಿದರು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದ್ರೆ ಮನಿ ಹಿರಿತನ ಮಾಡಲಿಲ್ಲ. 60 ರೂಪಾಯಿ ತಂದು ಆಕಿನ ಕೈಯಾಗ ಕೊಟ್ಟ ಕೂಡ್ಲೇ ಮನೆ ಹಿರಿತನ ಅವರು ಮಾಡ್ತಿದ್ರು. ಲಲಿತಾ ಶಾಸ್ತ್ರಿ ಅಂತ ಅವ್ರ ಹೆಸರು. ಗಮನದಾಗಿರಲಿ. ಸ್ವಲ್ಪ ದಿವಸ ಆದಮೇಲೆ ಒಬ್ಬ ಬಂದ, ಕೆಲವು ತಿಂಗಳುಗಳಾದ ಮೇಲೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಾಲ್ಯ ಸ್ನೇಹಿತವ, ಗೆಳೆಯ ಅವ ಬಂದ. ಏ ಬಾರು, ಯಾವಾಗ ಭಾಳ ದಿವಸ ಆತಲ್ಲ, ಖುಷಿ ಆತ್ ನೀ ಬಂದಿದ್ದು, ಬಾ ಅಂಥೇಳಿ ಪ್ರೇಮದಿಂದ ಕರೆದ್ರು. ಎದಕ್ಕೆ ಬಂದಿದ್ದಿ ಅಂತ ಕೇಳಿದ್ರೆ, ಮನೆಯೊಳಗೆ ಮದುವೆ ಐತ್ರಿ, 50 ರೂಪಾಯಿ ಬೇಕಾಗಿತ್ತು, ಆ 50 ರೂಪಾಯಿ ಇಲ್ಲದಕ್ಕೆ ಬಂದೀನಿ. 50 ರೂಪಾಯಿ ಇಲ್ಲದಕ್ಕೆ ಬಂದೀನಿ, ಮದುವೆಗೆ ಒಂದು 50 ರೂಪಾಯಿ ಕೊಡ್ರಿ, ನಾ ಇದ್ದಾಗ ತಂದು ಕೊಡ್ತೀನಿ ಅಂದ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೊಟ್ಟೆ ರುಮ್ಮಂತು. 50 ರೂಪಾಯಿ ನನ್ನ ಕಡೆಯಿಂದ ಎಲ್ಲಿಂದ ಬರ್ತಾವೆ? ಯಾರಿವರು? ಪಂಚಾಯತಿ ಮೆಂಬರ್ ಅಲ್ಲ ಇವರು, ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ. ಈಗೇನು ಮೋದಿ ಅದಾರಲ್ಲ ಆ ಜಾಗದಾಗ ಕುಂತವ್ರು ಇವರು. 50 ರೂಪಾಯಿ ಕೇಳಕ್ಕೆ ಬಂದಾಗ ಮಾನಸಿಕ ಮಾಡಿಕೊಂಡು ಮುಖ ಸಪ್ಪಗೆ ಮಾಡಿಕೊಂಡು ಕುಂತರು. ಮುಖ ಸಪ್ಪಗೆ ಮಾಡಿಕೊಂಡು ಕುಂತು ಕೂಡಲೇ ನೀರು ಕೊಡಕ್ಕೆ ಬಂದಿರುವಂಥ ಲಲಿತಾ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಗಂಡನ ಮುಖ ಸಪ್ಪಗಾಗೈತಿಲ್ಲ ಅಂತೇಳಿ ತಿಳ್ಕೊಂಡು ನಿಧಾನಕ್ಕನ 1 ನಿಮಿಷ ಒಳಗೆ ಬರ್ರಿ ಅಂತೇಳಿ ಕರೆದು, ಅವ್ರು ಬರೋಕ್ಕಿಂತ ಮೊದಲು ನಿಮ್ಮ ಮುಖ ಭಾಳ ಚಲೋ ಇತ್ತು, ನಕ್ಕೋಂತ ಕುಂತಿದ್ರಿ, ಅವ್ರು ಬಂದ ಮೇಲೆ ನಿಮ್ಮ ಮುಖ ಸಪ್ಪಗೆ ಯಾಕಾಗೈತಿ ಅಂತ ಕೇಳಿದರು. ಬಹುಶಃ ಹೆಣ್ಣು ಮಕ್ಕಳು ಈ ದೇಶದೊಳಗೆ, ಇಡೀ ದೇಶದೊಳಗೆ ನಾವು ಹೇಳೋದು, ಯಾರಾದರೂ ಗಂಡಸರು ಮುಖ ಸಪ್ಪಗೆ ಮಾಡಿಕೊಂಡು ಜೋತ್ ಆಯರಾಗಿರಲಿ, ಹೆಂಡತರಾಗಿರಲಿ, ಅಕ್ಕ ತಂಗಿಯರಾಗಿರಲಿ, ಯಾರೇ ಆಗಿರಲಿ, ಒಬ್ಬ ಹೆಣ್ಮಕ್ಳು ಆಗಿಂದಾಗ ಗಂಡ್ಮಕ್ಳನ್ನ ಕೇಳ್ತಾರೆ, ಯಾಕೆ ಮುಖ ಸಪ್ಪಗಾಗೈತಿ ಅಂಥೇಳಿ. ಇದು ಸುಳ್ಳ ಕರೆಯಲ್ಲ? ಯಾಕೆ ಮುಖ ಯಾಕೆ ಸಪ್ಪಗಾಗೈತಿ ಅಂತ ಕೇಳ್ತಾರೆ ಅವರು. ಅದೇ ಒಬ್ಬ ಹೆಣ್ಮಗಳು ಮುಖ ಸಪ್ಪಗೆ ಮಾಡ್ಕೊಂಡು ಕುಂತ್ಲ ಅಂತಂದ್ರೆ, ಯಾಕೆ ಬಿಕ್ಕೊಂಡು ಕುಂತಿ? ಇವು ಮಜಾ ಹೆಂಗೈತಿ ನೋಡ್ರಿ. ಆ ಕಳಕಳಿ ಹೆಂಗಿರ್ತೈತಪ್ಪ ಅಂದ್ರೆ, ಇವ್ರು ಕೇಳೋದಕ್ಕೂ ಅವ್ರು ಕೇಳೋದಕ್ಕೂ, ನಾನು ಸುಳ್ಳೇನು ಹೇಳಕತ್ತಿಲ್ಲ, ಬಿಕ್ಕೊಂಡು ಕುಂತೈತಿ ನೋಡಿ, ಎದಕ್ಕೆ ಕುಂತಂತದೇನೆ ಅಂತೇಳಿ ಚಲುವ ಮಾಡ್ತಾರೆ. ಅಂದರೆ ಅದನ್ನೇ ಸ್ವಲ್ಪ ಬೇರೆ ದೃಷ್ಟಿ ಒಳಗೆ, ಬೇರೆ ಭಾಷೆ ಒಳಗೆ ಪ್ರಯೋಗ ಮಾಡಿದ್ರೆ ಅದರ ಸಂಬಂಧಗಳು ಬೇರೆ ಇರ್ತಾವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರ, ಅವ ನನಗೆ ಅತೀ ಬೇಕಾದ ಪ್ರೇಮದ ಗೆಳೆಯ, ಮನಾಗ ಮದುವೆ ಐತಂತ ಎಂದೂ ಏನೂ ಕೇಳಲಾರ್ದವ, ಕೊಡ್ತೀನಿ ಅಂದ್ರೂ ಇಸ್ಕೊಳ್ಳಾರ್ದವ. ಅವ 50 ರೂಪಾಯಿ ಕೇಳಕ್ಕೆ ಬಂದಾನೆ, ಎಲ್ಲಿಂದ ಕೊಡಲಿ ನಾನು? ಕೊಡ್ಬೇಕನ್ರಿ ಅವಂಗ ಅಂದ್ಲು. ಹಾಂ ಕೊಡಬೇಕು, ನನ್ನ ಕಡೆಗಿಲ್ಲಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನನ್ನ ಕಡೆಗೆ ಅದಾವ ತಗೋರಿ ಅಂತೇಳಿ 50 ರೂಪಾಯಿ ಕೊಟ್ಬಿಟ್ಲಾಕಿ. ಇನ್ನೂ ಪಗಾರ ಆಗಿದ್ದಿಲ್ಲ, ಮುಂದೆ ಬರೋದಿತ್ತು ಪಗಾರ. 1-2-3 ದಿನದಾಗ ನಿನ್ನ ಕೈಯಾಗ 50 ರೂಪಾಯಿ ಎಲ್ಲಿ ಬಂದು? ಗಾಬ್ರೆಕ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಎಲ್ಲಿಂದ ತಂದಿನ 50 ರೂಪಾಯಿ? ಏನಿಲ್ರಿ, ನೀವೇನು ತಿಂಗಳ 60 ರೂಪಾಯಿ ಕೊಡ್ತಿದ್ರಲ್ಲ, ಆ 60 ರೂಪಾಯಿದೊಳಗೆ 10 ರೂಪಾಯಿ ತೆಗೆದಿಟ್ಕೋ ಅಂತ 50 ರೂಪಾಯಿದೊಳಗೆ ಮನಿ ನಡೆಸ್ಕೊ ಅಂತ ಬಂದೀನಿ.
ಹಾಗಾಗಿ 50 ರೂಪಾಯಿ ಉಳ್ದವು ತಗೋರಿ ಅಂತೇಳಿ ಕೈಯಾಗ ಕೊಟ್ಲು. ಮನೆಯನ್ನು ನಡೆಸಿ 10 ರೂಪಾಯಿ ಉಳಿಸಿದ್ಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಡತಿ. ಹಾಗಾಗಿ ಆ ಮನೆತನ ಉಳಿದಿತ್ತು. ಆಕೆ ಎಷ್ಟು ಪ್ರಾಮಾಣಿಕ ಇರಬೇಕು, ಈತ ಎಷ್ಟು ಪ್ರಾಮಾಣಿಕ ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವಂಗೆ 50 ರೂಪಾಯಿ ಕೊಟ್ಟು ಕಳಿಸಿ ಬಡ ಬಡ ಒಂದು ಬಿಳೆ ಹಾಳಿ ತೊಗೊಂಡು ಪತ್ರ ಬರೆದ್ರಂತ ಇವ್ರು ಸರ್ಕಾರಕ್ಕೆ, ನಂಗೆ 60 ರೂಪಾಯಿ ಹೆಚ್ಚಾಕತಿ, ಇನ್ಮೇಲೆ 50 ರೂಪಾಯಿ ಪಗಾರ ಕೊಡ್ರಿ, ನಂಗೆ 60 ಬೇಡ ಅಂತೇಳಿ ಪತ್ರ ಬರೆದ್ರಿ ಇವ್ರು. ಅಂದ್ರೆ 10 ರೂಪಾಯಿ ಉಳಿತೈತಿ ಅಂದ್ರೆ ಅದು ಬೇಡ ನಮಗೆ ಅಂತ. 10 ರೂಪಾಯಿ ಉಳಿತೈತಿ ಅಂದ್ರೆ ಬೇಡ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಕ್ಕೆ ಪತ್ರ ಬರೀಬೇಕಾದ್ರೆ ನಮ್ದೊಂದು ಪ್ರಶ್ನೆ ಐತಿ ಈ ಸಭಾಕ್ಕೆ, ಸರ್ಕಾರಕ್ಕೆ ನನ್ನ ಪಗಾರ ಹೆಚ್ಚಾಗೈತಿ ಕಡಿಮೆ ಮಾಡ್ರಿ ಅಂತ ಯಾರಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಪತ್ರ ಬರೆದವ್ರು ಅದಾರನು? ನೌಕರಿದಾರರ, ರಾಜಕಾರಣಿಗಳರು ಯಾರ ಬರ್ದಾರನು? ಬ್ಯಾಡ್ ಅಂದವ್ರು ಅದಾರನು? ಇಲ್ಲ. ವಿಚಾರ ಮಾಡಬೇಕು ನಾವೆಲ್ಲ. ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರೆ, ಅನ್ನದೊಳಗೊಂದಗುಳ, ಸೀರೆಯೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ, ಇಂದಿಂಗೆ ನಾಳಿಂಗೆ ಎಂದು ಬಯಸಿದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಕೂಡಲ ಸಂಗಮ ದೇವ. ಬಸವಣ್ಣನವರ ಕೈಯಾಗ ಉಗ್ರಾಣ ಇತ್ತು, ಬಸವಣ್ಣನವರ ಕೈಯಾಗ ವಸ್ತ್ರಾಗಾರ ಇತ್ತು, ಬಸವಣ್ಣನವರ ಕೈಯಾಗ ಹಣಕಾಸು ಖಾತೆ ಇತ್ತು. ಉಗ್ರಾಣ ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದಗಳ ಅನ್ನ ನಾ ಮುಟ್ಟೋದಿಲ್ಲ ಅದನ್ನ ಅಂತ ಹೇಳ್ತಾನೆ. ವಸ್ತ್ರಾಗಾರ ಪರಿಪೂರ್ಣ ಆತನ ಕೈಯಾಗಿತ್ತು. ಎಲ್ಲ ಪ್ರಜೆಗಳಿಗೆ ಹಂಚತಕ್ಕಂಥ ಬಟ್ಟೆಗಳೆಲ್ಲ ಅಲ್ಲೇ ಇದ್ರೂ ಕೂಡ ಅದರಾಗಿಂದ ಒಂದು ಬಟ್ಟೆ ಅಲ್ಲ ಒಂದು ಎಳಿ ಮುಟ್ಟಂಗಿಲ್ಲ ಅಂತಾನೆ ಬಸವಣ್ಣ. ಹಣಕಾಸು ಖಾತೆ ಇತ್ತಲ್ಲ ಅದರಾಗಿಂದು ಒಂದು ಹೊರೆಯನ್ನು ನಾನು ಮುಟ್ಟಂಗಿಲ್ಲ ಅಂತ ಹೇಳ್ತಾನೆ ಬಸವಣ್ಣ. ನನಗಾಗಿ ಬಯಸಿದನಾದರೆ ತಲೆದಂಡ ಅನ್ನುವಷ್ಟರ ಮೆಟ್ಟಿಗೆ ಬಸವಣ್ಣನವರು ಮಾತಾಡಬೇಕಾದ್ರೆ ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ದರು ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಅಂತಂದರೆ ಸಂಪಾದನೆ ಕಳ್ಳತನಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಕ್ಕಂಥವ್ರಾಗಿದ್ದಾರೆ. ನಾವೆಲ್ಲ ಸ್ವಲ್ಪ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೀರೆ ಬಗ್ಗೆ ಹೇಳ್ತಾ ಇದ್ರು ಅಜ್ಜವರು. ಇದನ್ನು ಏನದು ಬಸವಣ್ಣನವರ ಹೆಂಡತಿಯ ಒಂದು ವಿಚಾರಗಳನ್ನು ಹೇಳ್ತಾ ಇದ್ರು. ಕಿವಿ ಕುಂಡಲಗಳು, ಕರ್ಣ ಕುಂಡಲಗಳು ಅಂತಾರ, ಬೆಂಡೋಲೆ ಅಂತ ನೀವಂತೀರಿ. ಆ ಕರ್ಣ ಕುಂಡಲಗಳನ್ನು, ಕೊರಳಾಗಿನ ಸರಗಳ ಬಗ್ಗೆ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಆ ಘಟನೆ ಏನೈತಲ್ಲ ಅದು ಭಾಳ ಮಹತ್ವದ ಘಟನೆ ಅಂತಕ್ಕಂಥದ್ದು. ಯಾವುದು ಅಂತಂದ್ರೆ ತಾಳಿ ಕೊಟ್ಬಿಡು ಅದನ್ನು. ನಾನ ಇದ್ದಾಗ ತಾಳಿ ಹಾಕಬೇಕು ಅನ್ನುವಂಥ ಮಾತು. ನಾನ ಇದ್ದಾಗ ತಾಳಿ ಹಾಕಬೇಕು ಅಂತ ಕೇವಲ 12ನೇ ಶತಮಾನದೊಳಗೆ ಮಾತ್ರ ಇಂಥವ್ರು ಇದ್ದರು ಅಂತಲ್ಲ. ನಮ್ಮ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಮಹಾತ್ಮ ಗಾಂಧಿ ಬೆಂಗಳೂರಿಗೆ ಬಂದಿದ್ದರು. ಎದಕ್ಕೆ ಬಂದಿದ್ರು ಅಂದರೆ ಒಂದಿಷ್ಟು ದೇಣಿಗೆ ಕೇಳಬೇಕು ಕರ್ನಾಟಕದ ಜನರಿಗೆ ಅಂತ ಬಂದಿದ್ದರು. ಆ ದೇಣಿಗೆಯನ್ನು ಕೇಳಬೇಕು ಅಂತ ಬಂದಂಥ ಸಂದರ್ಭದೊಳಗೆ ಬಸವಣ್ಣನವರು, ಇದು ಗಾಂಧೀಜಿಯವರು ವೇದಿಕೆ ಮೇಲೆ ನಿಂತುಕೊಂಡು ಜನಗಳೆಲ್ಲ ಸೇರಿದ್ರು. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದಿಷ್ಟು ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದುಬಿಟ್ರು ನೋಡ್ರಿ. ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದು ಕೂಡಲೇ ಏನು ಹೆಣ್ಮಕ್ಳಿದ್ರಲ್ಲ ಅವ್ರ ಕೈಯಾಗ ಏನೇನು ಬಂಗಾರ ಸಾಮಾನು ಅದಾವೆ, ಕೊರಳಾಗ ಏನೇನು ಬಂಗಾರ ಸಾಮಾನು ಅದಾವೆ, ಕಿವ್ಯಾಗ ಏನೇನದಾವೆ, ಮೂಗ್ನಾಗ ಏನದಾವೆ ಎಲ್ಲ ತಂದು ಹಾಕಿಬಿಟ್ರು. ಒಂದು ಮಾತಿಗೆ ಎಷ್ಟು ಬಂಗಾರ ಸೇರಿತ್ತು ಗೊತ್ತನ್ರಿ ಅವತ್ತು? 132 kg. ಎಷ್ಟು? ಬರೇ ಭಾಷಣ ಮಾಡೋದು ಮುಗಿದು ಕೂಡಲೇ ಅಲ್ಲಿ ನೋಡಿಬಿಟ್ರೆ ತೂಕ ಮಾಡಿದ್ರೆ 132 kg ಬಂಗಾರ ಸೇರಿತ್ತು. ಅದ್ರ ತುಂಬ ತಾಳಿ ಬಿದ್ದಿದ್ದು. ಆ ತಾಳಿಗಳನ್ನು ಗಾಂಧೀಜಿ ನೋಡಿದ ಕೂಡಲೇ ಗಾಬರಿ ಆಗಿ, ನೀವೆಲ್ಲರೂ ತಾಳಿ ಕೊಟ್ಟು ಬಿಟ್ಟಿರಲಿಲ್ಲ ಯಾಕೆ ಅಂತೇಳಿ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಕೇಳಿದ್ರೆ, ದೇಶ ಉಳಿದ್ರೆ ತಾಳಿ ಉಳಿತೈತಿ, ದೇಶನೇ ಉಳಿದಿಲ್ಲ ಅಂದ್ರೆ ತಾಳಿಯಲ್ಲಿ ಉಳಿತೈತಿ ಅಂತೇಳಿ ಆ ತಾಳಿ ಕೊಟ್ಟಿವಿ ನಾವು ಅಂತ ಹೇಳ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಚಲೋ ಅದಾರ ಕರ್ನಾಟಕದವರು ಅಂತಂದ್ರೆ, ತಾಳಿಗೆ ಮಹತ್ವ ಕೊಟ್ಟವರಲ್ಲ, ದೇಶಕ್ಕೆ ಮಹತ್ವ ಕೊಟ್ಟವರು. ಬಸವಣ್ಣನವರು ಹೆಂಡತಿಯ ತಾಳಿಗೆ ಮಹತ್ವ ಕೊಟ್ಟವರಲ್ಲ, ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡಿರ್ತಕ್ಕಂಥವ್ರು. ಇಂಥವ್ರು ಅದಾರಂತನ ಈ ರಾಜ್ಯದೊಳಗೆ ಇವತ್ತಿನ ತನಕ ಬೇರೆ ಬೇರೆ ರಾಜ್ಯದೊಳಗೆ ಏನು ಪಾಪ ಕಾರ್ಯಗಳು ನಡೀತಾವ ಅಂಥವು ಯಾವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಬಹುಶಃ ನಿಮಗೆ ತಂಡಿ ಭಾಳ ಹತ್ತೈತಿ.
ಎಂದೂ ಅನುಭವಿಸಲಾರದ ತಂಡಿ ಈ ಸರಿ ಬಂದೈತಿ, ಹೌದಲ್ಲ? ಆ ತಂಡಿ ಒಳಗೆ ಪಾಪ ಬಳಲ್ತಾ ಇದ್ದೀರಿ. ನಿಮ್ಮ ಮ್ಯಾಲೆ ಎಷ್ಟು ಕಣಿಕರ ನೋಡ್ರಿ ಅಜ್ಜಾರಿಗೆ. ಎಲ್ಲ ಈ ತಗಡು ಹಾಕಿ ಅದ್ರ ಮೇಲೆ ಮತ್ತೇನೇನು ಹಾಕಿ ಆ ನಂತರ ಆ ಕಡೆ ಪೆಂಡಾಲ್ ಹಾಕಿ ಇಷ್ಟೆಲ್ಲ ಮಾಡಿ ಕೊಟ್ಟಾರ, ಹೌದಲ್ಲ? ಎಷ್ಟು ಕರುಣೆ ಇರಬೇಕು ಅವರಿಗೆ, ಜನಗಳಿಗೆ ಭಾಳ ಚಂದ ಕುಂದಿರಲಿ ಅಂತ. ಇದು ಎಲ್ಲ ಕಿವಿ ತುಂಬಿಕೊಂತೀರಿ, ಕಿವಿ ತುಂಬಿಕೊಂಡ ಮೇಲೆ ಮನಸ್ಸು ತುಂಬಿಕೊಂತೀರಿ. ಕಿವಿ ಮನಸ್ಸು ಎರಡು ತುಂಬಿಕೊಂಡು ಹೋಗೋದು ಬೇಡ ಅಂತೇಳಿ ಏನು ಹಾಕ್ಯಾರ್ರಿ ಅಲ್ಲಿ ಹೋಳಿಗೆನ? ಇವು ಏನು ಹಿಂಗೆ ಒಣಗಿ ಹಾಕ್ಯಾರ ಅಂದೀವಿ ನಾವು. ಒಣಗಿ ಹಾಕ್ಯಾರ ಅಂತೇಳಿ ಕೇಳಿದ್ವಿ. ಮಂದಿ ಮನ್ಯಾಗ ದನಕ್ಕೆ ಹೊಟ್ಟೆ ಸಿಗಂಗಿಲ್ಲ ಅಂಥ ಕಾಲದೊಳಗೆ ಎಲ್ಲಿ ನೋಡ್ತಿರಲ್ಲಿ ಶೇಂಗಾದ ಹೋಳಿಗೆ ದೊಡ್ಡ ಹಾವಳಿ ಅದು. ಆ ಹೋಳಿಗೆ ಹಾವಳಿ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಕೇಡ್ಗಿ ಒಳಗೆ ನಡೆದೈತಿ. ಆ ಹೋಳಿಗೆ ನೋಡಿ 3 ದಿನ ಆಯ್ತಂತ ಅವು ಹೋಳಿಗೆ ಸರಿಯವಲ್ವು. ಅವು ಏನು ಬಸವಣ್ಣ ತಂತಂದ್ರೆ ರಾತ್ರಿ ಹಾಕಿ ಹೊಂಟಾನೋ ಏನೋ ಗೊತ್ತಾಗುವಲ್ದಾಗತೈತಿ. ನಾನು ನಿನ್ನೆ ಬಂದು ಕೂಡಲೇ ನೋಡಿದ್ದೆ, ಆ ದಂಡೆಗಿತ್ತದು ಸಾಲು. ಇವತ್ತಾಗಲಿ ಗೇಟಿನ ಮುಂದೆ ಬಂದು ನಿಂತೈತೆ ಅದು. ಬಹುಶಃ ಈ ಕೇಡ್ಗಿ ವಿರಕ್ತ ಮಠದೊಳಗೆ ಬಸವಣ್ಣ ಎಲ್ಲಿದನಲ್ಲಿ ದಾಸೋಹ, ಬಸವಣ್ಣ ಎಲ್ಲಿದನಲ್ಲಿ ಪ್ರಾಮಾಣಿಕತೆ, ಬಸವಣ್ಣ ಎಲ್ಲಿದನಲ್ಲಿ ನ್ಯಾಯ ನೀತಿ, ಬಸವಣ್ಣ ಎಲ್ಲಿದನಲ್ಲಿ ಧರ್ಮ ಜಾಗೃತಿ ಜನಜಾಗೃತಿ, ಇಂಥವೆಲ್ಲವೂ ನಡೀತಾವ. ಬಸವ ಪುರಾಣ ಯಾಕೆ ಹಚ್ತಾರಪ್ಪ ಅಂತಂದ್ರೆ ಎಲ್ಲ ಪರಿವರ್ತನೆಗೆ ಕಾರಣ ಆಗಲಿ ಅಂತೇಳಿ ಬಸವ ಪುರಾಣವನ್ನು ಹಚ್ತಾರೆ. ಬಸವ ಪುರಾಣದಲ್ಲಿ ಮೇಲು ಕೀಳು ಇಲ್ಲ, ಬಸವ ಪುರಾಣದಲ್ಲಿ ಜಾತಿ ವಿಜಾತಿ ಅಂತಕ್ಕಂತಹ ಶಬ್ದಗಳು ಇಲ್ಲ. ಬಸವ ಪುರಾಣದಲ್ಲಿ ಎಲ್ಲ ಸಮಾನತೆಯನ್ನು ಸಾರಿರ್ತಕ್ಕಂಥ ಪುರಾಣ ಅದು ಬಸವ ಪುರಾಣ ಅಂತಕ್ಕಂಥದ್ದನ್ನು ನಿಮ್ಮ ಸಂದರ್ಭದಲ್ಲಿ ಹೇಳಿ, ಅಜ್ಜವರಿಗೆ 60 ಅನಸವಲ್ದು ಅಲ್ಲಿ ಮಗ್ಲು ಕುಂತಾರೆ ನೋಡ್ರಿ, ಅವ್ರ ಬಲಕ್ಕೆ ಗಾನ ಹೊಟ್ಟೆ ಕಿಚ್ಚಾಕತ್ತೈತೆ ಅವ್ರಿಗೆ.